ಸಂವಿಧಾನ ಶಿಲ್ಪಿ ಬಿ.ಆರ್. ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಈ ಕಾರ್ಯಕ್ರಮ ಆರಂಭ ಮಾಡಲಿದ್ದೀವಿ. ವೀರಣ್ಣ ನಿಂದು ಒಬ್ಬ ಆಗ್ಬಿಟ್ರೆ ನಮ್ದು ಆಗದ್ ಬೇಡವಾ, ನಿಮ್ದು ಒಬ್ಬ ಆಗ್ಬಿಟ್ರೆ ನಮ್ದು ಆಗದ್ ಬೇಡವಾ? ವೀರಣ್ಣ ಆಯ್ತಾ ಅಂತ ನೀವೇ ಓಕೆ ಆಯ್ತಾ ಅಂತ ಕೇಳಿ ಹೇಳಿದೆ. ಏನು ನಂದಾಯ್ತು ಓಕೆ ಅಂದೆ, ನಿಂದಾದ ನೀನು ಓಕೆ ಅಂದ್ಬಿಟ್ಟು ನಿಮ್ದು ಆಗಿದ್ಮೇಲೆ ತಾನೇ ಹೇಳಿದ್ದು. ಅಣ್ಣ ಎಲ್ಲ ಅಡ್ಡ ನಿಂತ್ಬಿಡಿ ಕ್ಯಾಮ್ರಕ್ಕೆ. ಓಕೆ ಓಕೆ ಸರ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕತೆ, ಚಿತ್ರಕಥೆ ಒಂದು ಒಳ್ಳೆಯ ಸಿನಿಮಾ ಅಂತಾದಾಗ ಆ ಸಿನಿಮಾಗೆ ತಕ್ಕನಾದಂತಹದ್ದೇ ಒಂದು ಕೀರ್ತನೆ ಇದೆ, ಅಂದರೆ ಒಂದು ಸಾಂಗ್ ಬೇಕು. ಕನ್ನಡ ಕೀರ್ತನೆ, ಇಂಗ್ಲಿಷ್ ಸಾಂಗ್. ಆದರೆ ಸಾಂಗ್ ಅನ್ನೋದರಲ್ಲಿ ಏನೋ ಒಂದು ವೈಬ್ರೇಷನ್ಸ್ ಇದೆ ಈ ಒಂದು ಶಬ್ದ ಕೇಳಿದ ಮೇಲೆ. ಹಾಗಾಗಿ ಅಂತಹ ಅರ್ಥಗರ್ಭಿತವಾದಂತಹ ಲಿರಿಕ್ಸನ್ನು ಬರೆದು ಒಳ್ಳೆ ಮ್ಯೂಸಿಕ್ನ ಕೊಟ್ಟು ಒಳ್ಳೆ ಕಂಠಗಳ ಸಮುದ್ರದಿಂದ ಹಾಡಿರ್ತಕ್ಕಂತಹ ಈ ಒಂದು ಸಾಂಗ್ಗೆ ಎಲ್ಲರ ಮನಸ್ಸನ್ನು ಸೂರ್ಯಗೊಳ್ಳತಕ್ಕಂತಹ, ಎಲ್ಲರ ಮನಸ್ಸನ್ನು ಆಕರ್ಷಣೆ ಮಾಡ್ಕೊಳ್ತಕ್ಕಂಥ ಶಕ್ತಿ ಈ ಸಂಗೀತಕ್ಕೆ, ಈ ಸಾಂಗಿಗೆ ಬರಲಿ ಅಂತ ನಾನು ದೇವರನ್ನು ಪ್ರಾರ್ಥನೆ ಮಾಡ್ತೀನಿ. ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ನಮ್ಮ ಮೂರ್ತಿಯವರಿಗೆ ಹೇಳ್ತಾ, ಈ ವೇದಿಕೆಗೆ ಆಗಮಿಸಿರ್ತಕ್ಕಂಥ ತಮ್ಮೆಲ್ಲರಿಗೂ ಸಹಿತ ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ಸಿಗಲಿ ಅಂತ ದೇವರನ್ನು ಪ್ರಾರ್ಥನೆ ಮಾಡ್ತಾ ಸಾಂಗ್ ರಿಲೀಸ್ ಮಾಡೋಣ. ಒಳ್ಳೆಯದಾಗಲಿ. ಈ ಚಿತ್ರದ ಟೀಸರ್ ನೋಡಿದಾಗ ಹೊಡೆಯೋದು ಆ ಒಂದು ಗತ್ತು ಅದಷ್ಟೇ ನೋಡಿದ್ವಿ. ಆದರೆ ಈ ಸಾಂಗ್ ನೋಡಿದ ಮೇಲೆ ಹಿಂದಿನ ಪರಂಪರೆ ಹೇಗೆಲ್ಲ ಕಷ್ಟಗಳಲ್ಲಿ ಸೇರ್ಕೊಂಡಿತ್ತು, ಆ ಕಷ್ಟಗಳಿಂದ ಹೇಗೆ ಹೊರಗಡೆ ತರಬೇಕಾದ್ರೆ ಒಂದು ಮಹಾನ್ ಚೇತನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಆ ಸಾಧನೆ, ಅವರ ಒಂದು ಧ್ವನಿ, ಅವರ ಒಂದು ಆ ಗ್ರಂಥ ರಚನೆ ಅದನ್ನು ಮೆಚ್ಚುವಂತಹದ್ದು ಅಂತ ಹೇಳಬೇಕಾಗುತ್ತೆ. ಹಾಗಾಗಿ ಈ ಸಾಲುಗಳನ್ನು ಬರೆದು ಪ್ರತಿಯೊಬ್ಬರ ಮನಸ್ಸನ್ನು ಮುಟ್ಟುವಂತ ರೀತಿ ಮಾಡಿ, ಕಷ್ಟ ಅಂದ್ರೆ ಏನು, ಹೇಗೆಲ್ಲ ಈ ಒಂದು ಬುಡಕಟ್ಟು ಜನಾಂಗದಲ್ಲಿ ಏನು ಕಷ್ಟಗಳಿತ್ತು ಎಂಬತಕ್ಕಂಥದ್ದನ್ನು ಬಹಳ ಅರ್ಥಗರ್ಭಿತವಾಗಿ ಎಳೆಯಾಗಿ ಬಿಡಿಸಿಟ್ಟು ಒಳ್ಳೆ ಧ್ವನಿಯಲ್ಲಿ ಅದನ್ನು ಆಲಿಸಿ ಚಿತ್ರಕ್ಕೆ ಮೆರುಗನ್ನು ತಂದಿರತಕ್ಕಂಥ ಚಿತ್ರ ರಚನೆ ಅಂದರೆ ಈ ಒಂದು ಸಾಲುಗಳನ್ನು ಬರೆದಿರ್ತಕ್ಕಂಥವ್ರಿಗೂ, ಹಾಡಿರ್ತಕ್ಕಂಥವ್ರಿಗೂ, ಒಳ್ಳೆಯದಾಗಲಿ. ಹಾಗೆ ನಮಗಂತೂ ಬಹಳ ಸಂತೋಷ. ಈ ಕಾತುರತೆ ನಿಮಗೆಲ್ಲ ಹೇಗಿದೆಯೋ ಈ ಪೂರ್ಣ ಚಿತ್ರವನ್ನು ನೋಡಬೇಕೆಂಬತಕ್ಕಂಥ ಕಾತುರತೆ ನನಗೂ ಇದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಹಾಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಮೂರ್ತಿಯವರಿಗೆ ಹೇಳ್ತಾ, ಮೂರ್ತಿಯವರು ನನ್ನ ಕೈಯಲ್ಲಿ ಈ ಸಾಂಗ್ನ ರಿಲೀಸ್ ಮಾಡಿಸಿದ್ದಾರೆ. ಇದು ನನ್ನ ಅದೃಷ್ಟ ಅಂತ ತಿಳ್ಕೊಳ್ತೀನಿ. ತಗೊಂಬ, ಇದೇನೋ ನನ್ನ ಕೈಲಿ ಕೊಟ್ಟಿದ್ದಾರೆ, ಇದೇನೋ ಬ್ಲಾಸ್ಟ್ ಆಗಿದ್ರೆ ಸರಿ ಭಯ, ಯಾಕೆಂದ್ರೆ ಏನೋ ಸುಮ್ಮನೆ ಇಟ್ಕೊಳ್ಳಿ ಅಂತ ಕೊಟ್ಟುಬಿಟ್ಟು ಸುಮ್ಮನೆ ಶಬ್ದ ಬಂದ್ರೆ ಸಾಕು ನಾವೆಲ್ಲ ಭಯ ಪಡ್ತೀವಿ. ಯಾಕೆಂದ್ರೆ ಹೊರ ಪ್ರಪಂಚ ಹಾಗಾಗೋಗಿದೆ. ಯಾವುದು ನಂಬೋದು, ಯಾವುದು ಬಿಡೋದು, ಒಂದು ಸ್ವಚ್ಛಂದವಾದಂತಹ ಬದುಕು, ಸುಂದರವಾದಂತಹ ಒಂದಷ್ಟು ಜನ ಒಂದು ಕಡೆ ಸೇರಿದಾಗ ಯಾರೋ ಗಲಭೆ ಮಾಡಿದ್ರೆ ಒಂಥರ ಭಯ ಆಗುತ್ತೆ. ಅದರಿಂದ ನಾವು ಈ ಭರತಖಂಡದಲ್ಲಿ, ಭಾರತ ದೇಶದಲ್ಲಿ ನಾವೆಲ್ಲರೂ ಸೇರಿ ಅಣ್ಣ ತಮ್ಮಂದಿರಂತಿದ್ದು ಒಂದು ಸಾತ್ವಿಕವಾದ ಜೀವನ ನಡೆಸೋಕೆ ದಾರಿ ಆಗಬೇಕಾಗಿದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಮೂರ್ತಿಗೆ ಬಂದರೆ ಒಂದು ಆಶೀರ್ವಾದ ಮಾಡಿ ಪಾಪ. ಪಾಲ್ನಳ್ಳಿ ಮಠ ಸಿದ್ದರಾಜ ಸ್ವಾಮೀಜಿ ಅವರು. ಯಾವುದೇ ಅಂದರೂ ಒಂದು ದೈವಶಕ್ತಿ, ಒಂದು ದೇವರ ಆಶೀರ್ವಾದ ಅದಿತ್ತು ಅಂದ್ರೆ ಪ್ರತ್ಯಕ್ಷವಾಗಿ ಕಾಣತಕ್ಕಂಥ ಸೂರ್ಯ ಚಂದ್ರನಿಂದ ಹಾಗೆ ಅವರ ಬೆಳಕು, ಅವರ ತಂಪಾದಂತಹ ಒಂದು ಮನಸ್ಥಿತಿ ಸದಾ ದೇವರ ಆಶೀರ್ವಾದ ಇರಲಿ. ಸ್ವಾಮಿಗಳೇ, ನೀವೊಂದೆರಡು ಮಾತನಾಡೋದಿಲ್ಲ.
ಗುರುಭ್ಯೋ ನಮಃ. ಈ ಒಂದು ಶುಭವಾದ ಸುಸಂದರ್ಭದಲ್ಲಿ ನಮ್ಮ ಪಿ ಮೂರ್ತಣ್ಣನವರ ಹುಟ್ಟುಹಬ್ಬದ ಒಂದು ಸಲುವಾಗಿ ಜೊತೆಯಲ್ಲಿ ಕೋರ ಎಂಬತಕ್ಕಂತಹ ಈ ಚಿತ್ರಕಥೆಯ ಪ್ರಥಮದ ಹೆಜ್ಜೆಯ ಚಿನ್ಮಯವಾಗಿರ್ತಕ್ಕಂತಹ ಜ್ಯೋತಿಯ ಸ್ವಯಂ ಪ್ರಕಾಶ ಬಿಂಬಸ್ತಕೋ ನಾಮ ಕೇಳಂಚಕಂ ಪಾರ್ವತಿ ಎಂಬತಕ್ಕಂತಹ ನುಡಿಯಂತೆ ಕಲೆ ಇಲ್ಲದ ಮಾನವನಿಲ್ಲ, ಆಡುಮುಟ್ಟದ ಸೊಪ್ಪಿಲ್ಲ ಎಂಬತಕ್ಕಂತಹ ನಾಡ ಗಾದೆಗನುಗುಣವಾಗಿ ಈ ಒಂದು ಚಿತ್ರಕಥೆಯನ್ನು ಯೋಚಿಸಿ ಮತ್ತು ಅದರ ಶಬ್ದಕೋಶಗಳ ಅಧ್ಯಯನವನ್ನು ನಾವು ಆದಿಪೂರ್ವಕವಾಗಿರ್ತಕ್ಕಂತಹ ಸ್ಪರ್ಶೀಕರಣದ ಕರ್ಣದಲ್ಲಿ ಯೋಚಿಸಿದಾಗ ಇದರಲ್ಲಿ ಘರ್ಷಣೆ ಮತ್ತು ಅತ್ಯುನ್ನತವಾಗಿರ್ತಕ್ಕಂತಹ ಶಕ್ತಿಕೂಟಗಳ ಸಂದೇಶದ ಪ್ರಾರಂಭದ ಅನುಚಿತವನ್ನು ಯೋಚಿಸಿದಾಗ ಜೊತೆಯಲ್ಲಿ ನೊಂದ ಈ ದೇಹಗಳ ಮನಸ್ಸಿನ ಬಾಂಧವ್ಯಗಳ ಮೈತ್ರಿಕೂಟದಲ್ಲಿ ಲಲಾಟೆ ಎಂಬತಕ್ಕಂತಹ ಭಾವ ಮತ್ತು ಭಕ್ತಿಗಳ ಸಂದೇಶಗಳನ್ನ ಅರಿತವರಾಗಿ ಹೋರಾಟದ ಒಂದು ತುಂದಿಲದಲ್ಲಿ ನಾವು ಹೋಗುವಾಗ ಡಾಕ್ಟರ್ BR ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂತಹ ಮಾನವನಾಗಿ ಬದುಕುವಂತಹ ನಿರ್ದೇಶನಗಳನ್ನು ನಾವೆಲ್ಲರೂ ಕೂಡ ಯೋಚಿಸಿರ್ತಕ್ಕಂತಹ ಸುಸಂದರ್ಭವನ್ನು ನೆನೆಸಿದಾಗ ಈ ಹಾಡಿನಲ್ಲಿ ಅಂಥದೇ ಆದಂತಹ ಒಂದು ಅಪರೂಪದ ಒಂದು ಶಕ್ತಿಗಳ ಪ್ರಾರಂಭದ ತುಣುಕುಗಳು ಕಂಡು ಬರುತ್ತೆ. ಏಕೆಂದರೆ ಹಾಡಿನಲ್ಲಿ ನೊಂದಿರ್ತಕ್ಕಂತಹ ಈ ಮಾನವ ಕಲ್ಯಾಣಕ್ಕೆ ಒಳನಾಟದ ಬಲಿಷ್ಠರವರ ಒಂದು ಶಕ್ತಿಕೂಟದಲ್ಲಿ ಸಿಕ್ಕಿ ನೊಂದ ಆತ್ಮ ದೇಹಗಳು ಮಾನಸಿಕ ಮತ್ತು ದೈಹಿಕ ವ್ಯಥೆಯನ್ನು ಯಾವ ರೀತಿ ಕೊಡುತ್ತೆ ಎಂಬತಕ್ಕಂತಹ ಭಾವಪೂರ್ಣವನ್ನು ಕಲ್ಪಿಸಿಕೊಡುತ್ತೆ. ಹಾಗಾಗಿ ಮೂರ್ತಣ್ಣನವರು ಇಂತಹ ಚಿತ್ರಕಥೆಯನ್ನು ಮಾಡಿರ್ತಕ್ಕಂಥದ್ದು ಅತ್ಯುನ್ನತವಾಗಿರ್ತಕ್ಕಂಥದ್ದು ಸಮಾಜದ ಸೇವೆಯ ಜೊತೆಗೆ ಕಲೆ ಮತ್ತು ಸಂಸ್ಕೃತಿಯ ಪ್ರಾರಂಭದ ಭಾರತ ಖಂಡದ ಅಚ್ಚುಕಟ್ಟಿನ ಅಧ್ಯಯನದ ವ್ಯಾಖ್ಯಾನವನ್ನು ತಂದಿರುವುದು ಅತಿ ಚಿನ್ಮಯವಾಗಿರ್ತಕ್ಕಂಥದ್ದು. ಅವರು ಇಂತಹ ಕಾರ್ಯಗಳನ್ನು ಮಾಡಲಿ, ಈ ಚಿತ್ರಕಥೆಯು ಅದ್ಭುತವಾಗಿ ಚಿನ್ಮಯವಾಗಿ ಬೆಳಗಲಿ. ಅವರ ಹುಟ್ಟುಹಬ್ಬವು ಇವತ್ತಿನ ದಿವಸದಲ್ಲಿ ಮುಂದೆ ಕೊಡ್ತಿರ್ತಕ್ಕಂತಹ ತಾತ ಮಾತೆಯವರು, ಹಿರಿಯರು, ಕಲಾವಿದರು ಎಲ್ಲ ಕಣ್ಮಣಿಗಳಲ್ಲಿ ಕಣ್ತುಂಬಿ ಬೆಳಗಲಿ ಅಂತಕ್ಕಂಥ ಹಾರೈಸುತ್ತಾ ಅವರಿಗೆ ಭಗವಂತ ಆಯುಷ್, ಆರೋಗ್ಯ, ಕೀರ್ತಿ, ಸಮೃದ್ಧಿ, ಇಷ್ಟಾರ್ಥಗಳೆಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ಭಗವಂತನಲ್ಲಿ ಪಂಚಭೂತಗಳಲ್ಲಿ ಹಾರೈಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು. ಒಂದು ಸ್ಮರಣಿಕೆ ಹಾಗೆ ಗೌರವಾರ್ಪಣೆ. ಮಠ ಸಿದ್ದರಾಜ ಸ್ವಾಮಿಗಳಿಗೂ ಕೂಡ ಗೌರವ ಸಮರ್ಪಣೆ. ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ನಮ್ಮ ಕೋರ ಚಿತ್ರದ ನಿರ್ಮಾಪಕರಾದ ಪಿ ಮೂರ್ತಿ ಅಣ್ಣ ನಿಮ್ಗೆ ಹುಟ್ಟುಹಬ್ಬದ ಶುಭ. ರತ್ನಮ್ಮ ಮೂವೀಸ್ ಇನ್ನೂ ಪಕ್ಕದಲ್ಲಿ ಬ್ಯಾನರ್ ಬೆಳಿಬೇಕು. ನನ್ನಂಥ ಎಷ್ಟೋ ನಿರ್ದೇಶಕರಿಗೆ ನೀವು ನೆರಳಾಗಬೇಕು ಅಂತ ನನ್ನ ಆಶಸ್ಸನ್ನು ಸ್ವೀಕರಿಸ್ತೀನಿ. ಆಮೇಲೆ ನಮ್ಮ ಕೋರ ಚಿತ್ರದಲ್ಲಿ ಕಠೋರ ಅನ್ನೋ ಒಂದು ಅದ್ಭುತ ಕಳ್ಳನಟನ ಪಾತ್ರದಲ್ಲಿ ಅಭಿನಯಿಸ್ತೀರಾ. ಏನು ಹೇಳಬೇಕು ಅಂದರೆ ನನಗೆ ನಿಮ್ಮ ಆ ಒಂದು ಕೆಲವ್ರಿಗೆ ಆರ್ಟಿಸ್ಟ್ಗಳಿಗೆ ಕೆಲವು ಕಣ್ಣಲ್ಲಿ ಕೆಲವು ಡೈಲಾಗ್ ಹೇಳಬೇಕಾದ್ರೆ ನಿರ್ದೇಶಕನಿಗೆ ಕಣ್ಣಲ್ಲಿ ಮಾತಾಡ್ತಾರೆ, ಬಾಡಿ ಲ್ಯಾಂಗ್ವೇಜ್ ಮಾತಾಡ್ತಾರೆ. ನಿಮ್ಗೆ ಯಾವುದು ಬೇಕಾಗಿಲ್ಲ, ಜಸ್ಟ್ ಒಂದು ಕಣ್ಣಿದ್ರೆ ಸಾಕು ಭಯ ಪಡ್ತಾರೆ. ಅದೆಲ್ಲರೂ ಬರಲ್ಲ, ತುಂಬ ರೇರು. ಅದು ನಿಮ್ಗೆ ಖಂಡಿತ ಪ್ಲಸ್ ಆಗುತ್ತೆ. ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ದೊಡ್ಡ ದೊಡ್ಡ ವಿಲನ್ಗಳ ಪಟ್ಟಿಯಲ್ಲಿ ನೀವು ಕೂಡ ಬರಬೇಕು ಅನ್ನೋದು ನನ್ನ ಆಸೆ. ನಮ್ಮ ಇವತ್ತಿನ ಹೀರೋ ಸಂಗೀತ ನಿರ್ದೇಶಕರು BR ಹೇಮಂತ್ ಕುಮಾರ್. ಸ್ವಲ್ಪ ನಾಚಿಕೆ ಸ್ವಭಾವದ ವ್ಯಕ್ತಿ, ಮಾತು ಕಮ್ಮಿ, ಕೆಲಸ ಜಾಸ್ತಿ. ಯೂಶಲ್
ಒಬ್ಬ ನಿರ್ದೇಶಕ ಮ್ಯೂಸಿಕ್ ಡೈರೆಕ್ಟರ್ ಹತ್ರ ಕೂತ್ಕೊಂಡಾಗ ಟ್ಯೂನ್ ಕಂಪೋಸ್ ಅಂತ ಮಾಡಿದಾಗ ಒಂದು ಅಥವಾ ಎರಡು ಮೂರು ಈ ಥರ ಹೋಗ್ತಾ ಇರುತ್ತೆ ಟ್ಯೂನ್ಗಳು, ಚರ್ಚೆ ಆಗುತ್ತೆ, ವಾದಗಳಾಗುತ್ತೆ, ಡಿಪ್ರೆಷನ್ ಆಗ್ತೀವಿ. ಯಾಕಂದ್ರೆ ಅದು ಬರೋದು ನಮಗೆ ಅವ್ರಿಗೂ ಸೊಲ್ಯೂಷನ್ ಆಗಲ್ಲ, ನಮಗೂ ಸೊಲ್ಯೂಷನ್ ಆಗಲ್ಲ. ಬಟ್ ನನ್ನ ಕೆರಿಯರ್ಲಿ ದಿ ಫಸ್ಟ್ ಟೈಮ್ ನಾನು ಹೇಳಿದ ಸಿಚುವೇಶನ್ಗೆ ಒಂದೇ ಟ್ಯೂನ್ ಓಕೆ ಮಾಡಿದ್ದು ನಮ್ಮ ಹೇಮಂತ್ ಕುಮಾರ್ ಅವರು. ಹೇಮಂತ್ ಅವರೇ, ಇಷ್ಟು ದಿನ ಎಳೆ ಬರೋದು ಕಾಯ್ತಾ ಇದ್ರಿ, ಇನ್ಮೇಲೆ ಆ ಕಾಯಿ ಹಣ್ಣಾಗಲಿ, ನಮ್ಮ ಕರ್ನಾಟಕದ ಜನತೆ ಆ ಹಣ್ಣಿನ ಸವಿ, ರುಚಿಯ ಸವಿಲಿ ಅಂತ ನಾನು ವಿಶ್ ಮಾಡ್ತೀನಿ. ಒಳ್ಳೆಯದಾಗಲಿ. ಇನ್ನು ನಮ್ಮ ಡಾರ್ಲಿಂಗ್ ಎಲ್ಲಿದ್ದಾರೆ ಕಾಣ್ತಲ್ಲ ಅವರು, ಆ ಡಾರ್ಲಿಂಗ್ ಇಲ್ಲಿ ನಮ್ಮ ಕ್ಯಾಮ್ರಾಮನ್ ಸಲೋಮ್ ಸರ್, ಮೂರ್ತಿ ಚಿಕ್ಕದಾದ್ರು ಕೀರ್ತಿ ದೊಡ್ಡದು. ಇಂಡೈರೆಕ್ಟ್ ಆಗಿ ಹೇಳ್ಬೇಕು ಅಂದರೆ ಆ್ಯಕ್ಚುಲಿ ನನಗೆ ಯೂಶಲ್ ಆಗಿ ಕೂಲಾಗಿ ಕೆಲಸ ಮಾಡೋಕ್ಕೆ ಬರಲ್ಲ ಶೂಟಿಂಗ್ ಸ್ಪಾಟಲ್ಲಿ. ಕೆಲವು ನಿರ್ದೇಶಕರಿಗೆ ಕೆಲವು ಒತ್ತಡಗಳು ತುಂಬ ಇರುತ್ತೆ. ಆ ಒತ್ತಡನ ತುಂಬ ಅಟ್ಮಾಸ್ಫಿಯರ್ ಕೂಲಾಗಿ ಇಡುವಂತಹ ಕ್ಯಾಮ್ರಾಮನ್ ನಮ್ಮ ಸಲೋಮ್ ಸರ್, ನಿಮ್ಮ ಎನರ್ಜಿನ ನನಗೆ ಸ್ಫೂರ್ತಿ ಶೂಟಿಂಗ್ ಸ್ಪಾಟಲ್ಲಿ ಕೆಲಸ ಮಾಡೋಕ್ಕೆ. ಒಂದು ಶಾರ್ಟ್ ಸರ್ ನನಗೆ ಈ ಥರ ಲೈಟಿಂಗ್ಸ್ ಬೇಕು, ಈ ಥರ ಶಾರ್ಟ್ ಬೇಕು ಅಂದಾಗ ಆ ಚುಟ್ಕೆ ಹೊಡೆದಾಗ ರೆಡಿ ರೆಡಿ ಅಂತಾರಲ್ಲ, ನಿಜವಲ್ಲ ಸರ್, ನಿಮ್ಮ ಜೊತೆ ಮತ್ತೆ ಮತ್ತೆ ನೋಡಬೇಕು ಅಂತ ನನಗೆ ಆಸೆ ಇದೆ. ಐ ಲವ್ ಇಟ್ ಅಲ್ಲಿ. ನೆಕ್ಸ್ಟ್ ನಮ್ಮ ಎಡಿಟರ್ ಕೆ ಗಿರೀಶ್ ಕುಮಾರ್. ಒಬ್ಬ ನಿರ್ದೇಶಕ ಶೂಟಿಂಗ್ ಸ್ಪಾಟಲ್ಲಿ ಎಷ್ಟು ಮುಖ್ಯ ಆಗ್ತಾನೆ ಅಥವಾ ಎಲ್ಲ ಕಾರ್ಯಗಳಲ್ಲಿ ಮುಖ್ಯ ಆಗ್ತಾನೆ, ಎಡಿಟಿಂಗ್ ಟೇಬಲಲ್ಲಿ ಒಬ್ಬ ನಿರ್ದೇಶಕನಷ್ಟೇ ಜವಾಬ್ದಾರಿ ಒಬ್ಬ ಎಡಿಟರ್ಗೆ ಇರುತ್ತೆ. ಕೆ ಗಿರೀಶ್ ಕುಮಾರ್ ಸುಮಾರು ಒಂದು 70 ಸಿನಿಮಾಗಳಿಗೆ ನನಗಿಂತ ತುಂಬ ಅನುಭವಿ ಎಡಿಟರ್. ಪಲ್ಲಕ್ಕಿ ಆಗಿರ್ಬೋದು, ನಮ್ಮ ಪ್ರೀತಿ ರಾಮು ಆಗಿರ್ಬೋದು, ನನ್ನ ಹೊರಟ ಆಗಿರ್ಬೋದು, ನನ್ನ ಗಿರೀಶ್ ಇವರು ಈ ಸಿನಿಮಾ 3ನೇ ಕಾಂಬಿನೇಷನ್, ಹ್ಯಾಟ್ರಿಕ್ ಕಾಂಬಿನೇಷನ್. ಗಿರಿ ಇನ್ನೂ ಉನ್ನತ ಮಟ್ಟದಲ್ಲಿ ಹೋಗ್ಬೇಕು ಅಂತ ನನ್ನ ಆಸೆ. ಕೊಡ್ಲಗಿರಿ. ನಮ್ಮ ಆ್ಯಕ್ಷನ್ ಮಾಸ್ಟರ್ ಚಿನ್ನಿ ಮಾಸ್ಟರ್, ನನ್ನ ಪ್ರೀತಿನ ಅವ್ರಿಗೆ ಅಣ್ಣ ಅಂತ ಹೋಗ್ತೀನಿ. ಅಣ್ಣ, ಇವತ್ತು ಕೋರ ಎಲ್ಲರೂ ಆ್ಯಕ್ಷನ್ ಸೀಕ್ವೆನ್ಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂದರೆ ಅದಕ್ಕೆ ನೀವೊಬ್ಬರೇ ಕಾರಣ ಅಣ್ಣ. ಸುಮಾರು 100 ಸಿನಿಮಾಗಳಿಗೆ ಅಸಿಸ್ಟೆಂಟ್ ಮಾಡಿ ಇವತ್ತು ಕೋರ ಸಿನಿಮಾಗೆ ಫಸ್ಟ್ ಟೈಮ್ ಡೆಬ್ಯೂ ಮಾಸ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೀರಾ. ನನಗಂತೂ ಒಂದೊಂದು ಇನ್ಮೇಲೆ ಭರವಸೆ ಇದೆ ಅಣ್ಣ, ಇಡೀ ಕನ್ನಡ ಅಲ್ಲ ಭಾರತೀಯ ಚಿತ್ರರಂಗದಲ್ಲಿ ಒಬ್ಬ ಒಳ್ಳೆ ಮಾಸ್ಟರ್, ನಂಬರ್ 1 ಫೈಟ್ ಮಾಸ್ಟರ್ ನಿಲ್ಲೋದ್ರಲ್ಲಿ ಯಾವುದಕ್ಕೂ ಕೊಟ್ಟಿಲ್ಲ ಅಣ್ಣ. ಗುಡ್ ಲಕ್ ಅಣ್ಣ ನಿಮಗೆ. ಇನ್ನು ನಮ್ಮ ಸುನಾಮಿ ಕಿಟೆ ಎಲ್ಲಿ ಕಾಣ್ತದಲ್ಲ, ಹಾಂ ಕಿಟೆ ಪ್ರೀತಿಯಿಂದ ಅವನು ಮತ್ತೆ ಯಾರೋ ತಪ್ಪಿರೋಡಿ. ಸುನಾಮಿ ಕಿಟ್ಟಿ ಅವನ ಬಗ್ಗೆ ಹೇಳ್ಬೇಕಾದ್ರೆ ತುಂಬ ಇದೆ, ಟೈಮ್ ಸಾಲಲ್ಲ. ಇಂಡೈರೆಕ್ಟಾಗಿ ಹೇಳ್ಬೇಕು ಅಂದರೆ ಸ್ವಲ್ಪ ಹೊರಟ, ನಾನು ಮೊದಲೇ ಹೊರಟ ಮಾಡಿದ್ರೆ ಆ್ಯಕ್ಚುಲಿ ಅವ್ನು ತುಂಬ ಟೈಟ್ ಆಗ್ತಾಗುತ್ತೆ. ಅವನಿಗೆ ಸ್ವಲ್ಪ ಮಣ್ಣ ಅಂತ ಹೇಳಿದ್ರು ತಪ್ಪಾಗಲ್ಲ. ಯಾಕಂದರೆ ನಮ್ಮ ಡಬ್ಬಿಂಗ್ ಇಂಜಿನಿಯರು ನಮ್ಮ ಎಡಿಟರ್ ಹೇಳ್ತಾಯಿದ್ರು, ಏನು ಸರ್ ನಾ ಆ್ಯಕ್ಟಿಂಗ್ ಮಾಡಿದೆ ನೀವು ಫಸ್ಟ್ ಸಿನಿಮಾ ಥರ ಅನ್ಸೋದಿಲ್ವಲ್ಲ ಸರ್, ತುಂಬ ಚೆನ್ನಾಗಿ ಮಾಡಿದ್ದಾನೆ, ಯಾವುದೋ ಒಂದು 5-6 ಸಿನಿಮಾ ಥರ ಫೇಲ್ ಕೊಟ್ಟಿದ್ದಾನೆ. ಎಸ್ಪೆಷಲಿ ನಮ್ಮ ಡಬ್ಬಿಂಗ್ ಇಂಜಿನಿಯರ್ ಹೇಳಿದ್ರು, ಆ ವಾಯ್ಸ್ ಮಾಡಿದ್ರೆ ಎಷ್ಟು ಏನು ಸರ್ ಕೊಡ್ತಾನೆ ಅವನು. ಇಲ್ಲ ಸರ್ ಖಂಡಿತ ಒಳ್ಳೆದಾಗುತ್ತೆ, ನಿಂತ್ಕೊತಾನೆ ಅಂತ ಒಂದು ಭರವಸೆ ಕೊಟ್ಟರು. ಇಟ್ಟೆ ಒಬ್ಬ ಟೆಕ್ನಿಷಿಯನ್, ಒಬ್ಬ ಆರ್ಟಿಸ್ಟ್ ನಮ್ಗೆ ತುಂಬ ರೇರು, ಅವ್ರಿಗೆ ಸಮಾಧಾನ ಆಗಲ್ಲ. ಅಂಥದ್ರಲ್ಲಿ ನಿಮಗೆ ಹೋಗಿದ್ದಾರೆ ಅಂದರೆ ನಿಜವಾಗ್ಲೂ ನೀವು ಒಂದು ಒಳ್ಳೆ ಫ್ಯೂಚರ್ ಇದೆ ಅಂತ ಅಂದ್ಕೊಂಡಿದ್ದೆ. ಇನ್ನು ಎಲ್ಲದಕ್ಕಿಂತ ಮುಖ್ಯವಾಗಿ ಆ್ಯಕ್ಷನ್ ಸೀಕ್ವೆನ್ಸ್ ಬಂದಾಗ ಎಷ್ಟೊಂದು ನಮ್ಮ ಫೈಟ್ ಮಾಸ್ಟರ್ಗೂ ನಮ್ಮ ಕಿಟ್ಟಿಗೂ ಸ್ವಲ್ಪ ವಾದವಾದಗಳಾಗಲ್ಲ. ಯಾಕಂದರೆ ಕೆಲವು ಪೋಷನ್ ಸುಮಾರು ಒಂದು 20-30 ಅಡಿಯಿಂದ ಸಬಾರ್ಸಟ್ಟು ಬ್ಯಾಕ್ ಶಾಟ್ ಹೊಡಿಬೇಕಾದ್ರೆ ಇವ್ರು ಬಂದು, ಯಾಕಂದರೆ ನಮ್ಮ ಕಣ್ಮುಂದೆ ಆಗಿದೆ, ತುಂಬ ಪ್ರಿಕಾಷನ್ಸ್ ತೊಗೊಂಡಿಲ್ಲ ಅಂದರೆ ಅದು ಫೈಟ್ ಮಾಸ್ಟರ್ ಏನೇನಾಗಿದೆ ಎಲ್ಲ ಟೈಮಲ್ಲಿ ನಮ್ಮ ಕಣ್ಮುಂದೆ ಇದೆ. ಫಸ್ಟ್ ಸಿನಿಮಾ ಸ್ವಲ್ಪ ಬಿಸಿ ಆಗ್ತಾರೆ, ಏನೋ ಮಾಡ್ಬೇಕಂತ ಅವರು. ಇವ್ರಿಗೂ ಫಸ್ಟ್ ಸಿನಿಮಾ, ಇವ್ರಿಗೆ ಭಯ ಪ್ರಿಕಾಷನ್ಸ್ ತೊಗೊಳ್ಬೇಕು ಅಂತ. ಬಟ್ ನಿಜವಾಗ್ಲೂ ವಾದವಾದಗಳಾಯಿತು. ಆದರೂ ಕೂಡ ವಿತೌಟ್ ರೋಪ್ ಮಾಡಿರೋ ಕಿಟ್ಟಿ ನಿಜವಾಗ್ಲೂ ಅದ್ಭುತ ಅನಿಸುತ್ತೆ. ನೀವು ಸಿನಿಮಾದಲ್ಲಿ ನೋಡ್ಬೇಕಾದ್ರೆ ಗ್ಯಾರಂಟಿ ನೀವು ಒಂದು ಮೈ ಜುಮ್ಮನಸಲ್ಲಿ ಡೌಟ್ ಇಲ್ಲ. ಒಂದಂತ ಹೇಳ್ತೀನಿ ಕಿಟ್ಟಿ ಅವ್ರ ಬಗ್ಗೆ, ಈಗಿರೋ ಯಂಗ್ಸ್ಟರ್ಸ್ಗಳೆಲ್ಲ ಒಬ್ಬ ದೊಡ್ಡ ಕಾಂಪಿಟೇಟರ್ ನಿಲ್ತಾನೆ ಅಂತ 2 ಮಾತಿಲ್ಲ. ಇನ್ನು ನಮ್ಮ ಮುದ್ದಾದ ನಾಯಕಿ ಚರಿಷ್ಮಾ ಬಗ್ಗೆ ಹೇಳ್ಬೇಕಂದ್ರೆ ಮೂಲತಃ ಅವರು ರಂಗಭೂಮಿ ಕಲಾವಿದೆ. ಸೊ ಒಬ್ಬ ನಿರ್ದೇಶಕರಿಗೆ ರಂಗಭೂಮಿ ಕಲಾವಿದ್ರೆ ಒಂದು ಅಟೆನ್ಷನ್ ಇರುತ್ತೆ. ಯಾಕೆಂದರೆ ಅವ್ರು ಆಲ್ರೆಡಿ ಒಂದು ರೆಡಿಮೇಡ್ ಕೇಕ್ ಅಂತ ಹೇಳ್ತೀವಿ, ಅವ್ರಿಗೆ ಆ್ಯಕ್ಟಿಂಗ್ ತೆಗೆಸ್ಕೊಳ್ಳೋದಾಗಲಿ ಅಷ್ಟು ಒಂದು ಕಷ್ಟದ ಕೆಲಸ ಆಗಿರಲ್ಲ ಅವ್ರ ನಿರ್ದೇಶಕನಿಗೆ. ಎಲ್ಲರಿಗಿಂತ ಮುಖ್ಯವಾಗಿ ಅವ್ರ ಟೈಮ್ ಪಂಚಾಲಿಟಿ. ಚರಿಷ್ಮಾ 7 ಗಂಟೆ ಸ್ಪಾಟ್ಗೆ ಇರ್ಬೇಕಾದ್ರೆ ನೀವು ಮೇಕಪ್ 6:50 ಬರ್ತಾ ಇದ್ರು. ಚರಿಷ್ಮಾ, ನಿಮ್ಮ ಆ ಡೆಡಿಕೇಶನ್, ನಿಮ್ಮ ಹಾರ್ಡ್ ವರ್ಕ್ ಖಂಡಿತ ಒಳ್ಳೆ ಫ್ಯೂಚರ್ ನಟಿ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಸೊ ನನಗೆ ಗೊತ್ತಿರೋಕ್ಕೆ ನೀವು ಬಹುಶಃ ಇಡೀ ಸೀನಲ್ಲೇ ಒಂದು ಟೇಕ್ ಮೇಲೆ ತೊಗೊಂಡಿದ್ದು ಉದಾಹರಣೆ ಇಲ್ಲ. ಒಳ್ಳೆಯದಾಗಲಿ ಚರಿಷ್ಮಾ ನಿಮಗೆ. ಸೀನಿಯರ್ ಕಲಾವಿದರು ಮುನಿ, ಆ್ಯಕ್ಚುಲಿ ನಾನು ಮುನಿ ಒಟ್ಟಿಗೆ ಚಿತ್ರರಂಗ ಎಂಟ್ರಿ ಆಗಿದೆ ಅನ್ಸುತ್ತೆ. ಮುನಿ ಬಂದು ಸಣ್ಣ ಕಲಾವಿದರು ಆಗೋ ಟೈಮಲ್ಲಿ, ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗೋ ಟೈಮಲ್ಲಿ. ಇವತ್ತು ಮುನಿ ಚಿತ್ರರಂಗದಲ್ಲಿ ಅವ್ರದೇ ಒಂದು ಸ್ಥಾನ ಗಿಟ್ಟಿಸ್ಕೊಂಡಿದ್ದಾರೆ. ಇಟ್ಸ್ ನಾಟ್ ಎ ಸಿಂಪಲ್. ನಾನು ಮುನಿ ಬಗ್ಗೆ ಏನು ಹೇಳಿ, ಯಾಕಂದರೆ
ಅನುಭವಿ ಕಲಾವಿದ ನಮ್ಮ ನೀನಾಸಂ ಅಶ್ವಥ್ ಸರ್ ಆಗಿರ್ಬೋದು, ಸೌಜನ್ ಆಗಿರ್ಬೋದು, ನಮ್ಮ ರಾಜು ಉದಯ್, MK ಮಠ ನಾಯಕರು, ನಮ್ಮ ಗಣೇಶಣ್ಣ ಆ್ಯಕ್ಚುಲಿ ಒಂದು ಸಾಯಿಬಾಬಾ ಅಂತ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ರಲ್ಲ ಅಣ್ಣ, ಅಲ್ಲಿ ನಮ್ಮ ಸೆಂಚುರಿ ಡೈರೆಕ್ಟರ್ ಓಂ ಸಾಯಿ ಪ್ರಕಾಶ್, ನಾನು ಅವ್ರಿಗೆ ಡೈರೆಕ್ಟ್ ಮಾಡಿದ್ದೆ, ಅವ್ರು ಸಾಯಿಬಾಬಾ ಪಾತ್ರ ಮಾಡಿದ್ರು. ಅದರಲ್ಲಿ ಅವಾಗಿಂದ ನನಗೆ ಒಂದು ಗಣೇಶಣ್ಣ ಹೊರಟಾಟ ಇದೆ. ಸೊ ಒಂದೊಂದು ಹೇಳ್ತೀನಿ, ನಮ್ಮ ಎಡಿಟಿಂಗ್ ಟೈಮಲ್ಲಿ ಕೂತಾಗ ನನಗೊಂದು 3 ಸಿನಿಮಾ ಆಗಿದ್ದ ಅನುಭವ ಏನಾಯ್ತು ಅಂದ್ರೆ, ಎಲ್ಲರೂ ಏನು ಜಿದ್ದ ಆಕ್ಟ್ ಮಾಡಿದಿರಲ್ಲ ಅಂತ ನನ್ಗೆ ಅನಿಸ್ತು. ಸೀರಿಯಸ್ಲಿ ನೀನು ನನ್ನ ಹತ್ರ ಒಂದೊಂದು ಫ್ರೇಮ್ ಕೂಡ ಎಲ್ಲ ತಿಂದಾಕೊಂಡಿದ್ದಾರೆ, ಅದೇ ಸಿನಿಮಾ ಪ್ಲಸ್ ಅಂತ ನಾನು ನಂಬಿದ್ದೀನಿ. ಸೊ ಎಲ್ಲರಿಗೂ ಒಳ್ಳೇದಾಗಬೇಕು. ಸೊ ಫೈನಲಿ ಕೋರ ಸಿನಿಮಾ ಯಾಕೆ ನೋಡಬೇಕು? ಕೋರ ಸಿನಿಮಾ ಖಂಡಿತ ನಿಮಗೆ ಒಂದು 100-200 ರೂಪಾಯಿ ಕೊಟ್ಟು ಬರೋ ಪ್ರೇಕ್ಷಕನಿಗೆ ಒಂದು ಹೊಸ ಪ್ರಪಂಚದ ಅನುಭವ ಆಗುತ್ತೆ, ಅದೊಂದು ಗ್ಯಾರಂಟಿ ಕೊಡ್ತೀನಿ ನಾನು. ಒಂದು ಸಿನಿಮಾ ನೋಡ್ತಾ ಟ್ರಾವೆಲ್ ಆಗ್ತಾ ಒಂದು 5ರಿಂದ 10 ನಿಮಿಷ ಅವ್ನು ಗೊತ್ತಿದ್ರೆ ಕನೆಕ್ಟ್ ಆಗ್ತಾ ಹೋಗ್ತಾ ಇರ್ತಾನೆ, ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಕನೆಕ್ಟ್ ಆಗ್ತಾ ಹೋಗ್ತಾ ಇರ್ತಾನೆ. ಆ ಕ್ಯಾರೆಕ್ಟರ್ ಹತ್ರ ಇವನು ಹೇಳ್ತಾನೆ, ನಕ್ಕಿದ್ರೆ ಇವನು ಹೇಳ್ತಾನೆ. ಯಾಕಂದ್ರೆ ಯೂಶಲ್ ಆಗಿ ನಾವು ಸಿನಿಮಾ ನೋಡ್ಬೇಕಾದ್ರೆ ಕ್ಯಾರೆಕ್ಟರ್ಗಳು ಅಳ್ತಾ ಇರುತ್ತೆ, ಎಮೋಷನ್ಸ್ ಎಲ್ಲ ಆಗ್ತಾ ಇರುತ್ತೆ, ಬಟ್ ಆಡಿಯನ್ಸ್ ಕನೆಕ್ಟ್ ಆಗಿಲ್ಲ ಅಂದ್ರೆ ಅವ್ರು ಎಷ್ಟೇ ಖರ್ಚು ಮಾಡಿ ಸಿನಿಮಾ ಮಾಡಿದ್ರು, ಪೇಪರಲ್ಲಿ ಏನೇ ಗಿಚ್ಚಿದ್ರು ಅದು ವರ್ಕೌಟ್ ಆಗಲ್ಲ. ಬಟ್ ಇಲ್ಲಿ ಆ ಒಂದು ತಲೆಯಲ್ಲಿ ಇಟ್ಕೊಂಡೆ ನಮ್ಮ ಟೀಮು ಈ ಸಿನಿಮಾನ ಹಿಡಿದಿರೋದು. ಖಂಡಿತ ಎಲ್ಲರಿಗೂ ನಮ್ಮ ಕಲಾವಿದರು ಒಳ್ಳೆದಾಗಬೇಕು ಅಂತ ನಾನು ಆಶಿಸ್ತೀನಿ. ಸೊ ನಾನು ಫೈನಲಿ ಏನೇ ಮಾತಾಡಿದ್ರು ಅದು ನಮ್ಮ ಪ್ರೇಕ್ಷಕರಿಗೆ ತಲುಪಿಸೋದು ಇಲ್ಲಿ ಇರುವ ಹಿರಿಯ ಮಾಧ್ಯಮದವರು, ಪತ್ರಕರ್ತರು. ಖಂಡಿತ ನಿಮ್ಮ ಆಶೀರ್ವಾದ, ನಿಮ್ಮ ಬೆಂಬಲ ನಮ್ಮ ಕೋರ ಚಿತ್ರದ ಮೇಲೆ ಇರಲಿ ಅಂತ ನಾನು ಹೇಳ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು. ಒಂದು 10ರಿಂದ 15 ದಿನದಲ್ಲಿ ಫಸ್ಟ್ ಕಾಪಿ ರೆಡಿ ಆಗ್ತಾ ಇದೆ. ಬಹುಶಃ ಏಪ್ರಿಲ್ ತಿಂಗಳಲ್ಲಿ ಬರೋ ಪ್ಲಾನ್ ಇದೆ ಅಮ್ಮ. ಸುಮಾರು ಇದು ಒಂದು 110 ದಿನಗಳ ಚಿತ್ರೀಕರಣ ಮಾಡಿದ್ವಿ. ಮಿಕ್ಕಿದ ನಮ್ಮ ನಿರ್ಮಾಪಕರು ಹೇಳ್ತಾರೆ ಕೊಟ್ಟಿರುವಂತಹ ಕಷ್ಟ. ಥ್ಯಾಂಕ್ ಯು ಸರ್. ಎಲ್ಲರಿಗೂ ನಮಸ್ಕಾರ. ಇವತ್ತೇನು ಕೋರ ಚಿತ್ರದ ಒಂದು ಪ್ರೆಸ್ ಮೀಟು ಮತ್ತು ನನ್ನ ಹುಟ್ಟುಹಬ್ಬದ ಸಂಭ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರು ಹಾಗೂ ನನ್ನ ನೆಚ್ಚಿನ ಗುರುಗಳಾದ ಆನಂದ್ ಗುರುಜಿಯವರು, ಸಿದ್ದರಾಜ ಸ್ವಾಮಿಗಳು, ನಮ್ಮ ಪ್ರೊಡ್ಯೂಸರ್ ಅಧ್ಯಕ್ಷರು ನಮ್ಮ ಬಾಮ ಹರೀಶ್ ಅವರು, ಬರಬೇಕಾಯ್ತು ಬಂದಿಲ್ಲ, ಬನ್ಕರ್ ಅವರು, ಮತ್ತು ನಮ್ಮ ಕೋಪ್ರೇಟರ್ ಪಿ ಚೆಲುವರಾಜ್ ಅವರು, ನನ್ನ ಗುರುಗಳು ವಿ ಲೋಕೇಶನವರು, ಮತ್ತು ನಮ್ಮ ಸ್ನೇಹಿತರಾದಂಥ ಸಂಜಯ್ ಗೌಡರು, ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ನನ್ನ ಸಿನಿಮಾದ ಎಲ್ಲ ಆರ್ಟಿಸ್ಟು, ಮತ್ತು ಒಂದಷ್ಟು ಎಲ್ಲ ನನ್ನ ಪ್ರೀತಿಯ ಅಂಬೇಡ್ಕರ್ ಸೇನೆ ಎಲ್ಲ ರಾಜ್ಯದ ಮುಖಂಡರು, ಮತ್ತು ಎಲ್ಲ ಒಂದಷ್ಟು ನಾಯಕರುಗಳು ಬಂದಿದ್ದಾರೆ. ಮತ್ತು ಎಲ್ಲ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲರನ್ನ ಮನಸ್ಸು ಅಭಿವೃದ್ಧಿ ಸಲ್ಲಿಸ್ತಾ ಸಿನಿಮಾ ಬಗ್ಗೆ ಒಂದು ಮಾತಾಡ್ತೀನಿ. ಕೋರ ನಿಜವೂ ಇವತ್ತು ಈ ಕೋರ ಸಿನಿಮಾದ ಹಾಡು ಒಂದು ಅದ್ಭುತ ಮೂಡ್ ಬಂದಿದೆ. ಅದಕ್ಕೆ ಕಾರಣ ಯಾರಪ್ಪ ಅಂತ ಹೇಳಿದ್ರೆ ನಮ್ಮ ಗೊಳ್ಳಳ್ಳಿ ಶಿವಪ್ರಸಾದ್ ಅವರು ಇಲ್ಲೇ ಕುಂತವ್ರೆ. ಯಾಕಂತ ಹೇಳಿದ್ರೆ ಒಂದು ಸಿನಿಮಾಗೆ ಸಾಹಿತ್ಯ ಬರೋದಷ್ಟು ಈಸಿ ಅಲ್ಲ. ನಾನು ಅವ್ರನ್ನ ಕರೆಸ್ಕೊಂಡು ಕೆಲವೊಂದು ಸಂದರ್ಭ ಹೇಳಿದಾಗ ಈ ಸಾಂಗ್ ಬರೋಣ ಅಂತ ಹೇಳಿದಾಗ ಅವತ್ತೇ ಸಿಕ್ಕಿದ್ದು. ಮೆಜೆಸ್ಟಿಕ್ ಕಾಣಿಸ್ಕೊಂಡಾಗ ಸಿಕ್ಕಿದ್ರು, ಎದುರುಗಡೆ ಆಪೋಸಿಟ್ ಇನ್ನೊಂದು ಓಡ್ತಿದ್ದು, ಆ ರೂಮಲ್ಲಿ ಕೂತ್ಕೊಂಡು ನಮ್ಮ ಹೇಮಂತ್ ಒಂದು ಇದೆಲ್ಲ ತಂದಿದ್ರು, ಮ್ಯೂಸಿಕ್ದು ತಂದ್ಬಿಟ್ಟು ಜಸ್ಟ್ ಒಂದು 10 ಮಿನಿಟ್ಸ್ ಆಯ್ತು ಅಷ್ಟೇ. ಆ ಟ್ಯೂನ್ಗೆ ಆ ಪದಗಳನ್ನ ಜೋಡಿಸಿದ್ರಲ್ಲ, ನಿಜ ನಾನು ಅವ್ರ ಪಾದಕ್ಕೆ ನಮಸ್ಕಾರ ಸಲ್ಲಿಸ್ತೀನಿ. ಹೆಂಗೆ ಮಾಡಿದ್ರು ಅಂತ ಹೇಳಿದ್ರೆ, ಬಾನಿನಿಂದ ಬರಲಿ ಕಿರಣ, ಕಾಡಿನಲ್ಲಿ ಕಾಣದ ಕದನ, ಆದಿವಾಸಿ ಅಂಗಳದಲ್ಲಿ ಕಣ್ಣೀರ ಕಾಲುವೆ ನೀನ ಅಂತ ನಿಜವೂ ತುಂಬಾ ಆಪ್ಟ್ ಆಗಿ ಬರೆದ್ರು. ಸೊ ಹಾಗಾಗಿ ಇವತ್ತು ನಮ್ಮ ಗೊಳ್ಳಳ್ಳಿ ಶಿವಪ್ರಸಾದ್, ನಮ್ಮ ಮ್ಯೂಸಿಕ್ ಹೇಮಂತ್ ಅವರು, ಇದಕ್ಕೆ ಧ್ವನಿ ಕೊಟ್ಟಂತ ನಮ್ಮ ರವಿ ಸರ್ಗೂರ್ ಸಾಹೇಬರು ಇಲ್ಲಿ ಕುಂತವ್ರೆ, ತುಂಬಾ ಚೆನ್ನಾಗಿ ಆಡಿದ್ರು. ಆಕ್ಚುಲಿ ಈ ಸಾಂಗ್ನ ನಾನೆಲ್ಲೋ ಒಂದ್ ಕಡೆ ಹೊರಗಡೆ ಹೋಗಿದ್ದೆ ಟ್ರಿಪ್ಪು, ಅವಾಗ ನಮ್ಮ ಡೈರೆಕ್ಟರ್ ಮತ್ತು ಇವರನ್ನು ಇನ್ನೊಬ್ಬರ ಕಡೆ ಆಡಿಸಿದ್ರು, ಮೆಹಬೂಬ್ ಅಂತ, ಪಾಪ ಚೆನ್ನಾಗಿ ಆಡಿದ್ರು. ಆಮೇಲೆ ಬಂದ್ಮೇಲೆ ಅಣ್ಣ ಸೂಪರ್ ಆಡಿಸ್ಬಿಟ್ಟು ಅಂದ್ರು, ಹಾಕಪ್ಪ ಕೇಳೋಣ ಅಂದೆ. ಕೇಳಿಸಿದಾಗ ನಂಗೆ ಯಾಕೋ ಪಾಪ ಅವರು ಒಂದು ಸ್ಮೂತ್ ವಾಯ್ಸಲ್ಲಿ ಆಡಿದ್ರು, ನನಗೆ ಅಷ್ಟು ಸಮಾಧಾನ ಆಗಿಲ್ಲ. ಹಾಗೆ ಹೇಳಿದೆ, ನನಗೆ ಯಾಕೆ ಸೆಟ್ ಆಗ್ತಲ್ಲ ಶ್ರೀ ಇನ್ನೊಬ್ಬರ ಕೈಲಿ ಆಡ್ಸೋಣ ಅಂದ್ರು. ಅವಾಗ ನಮ್ಮ ರವೀಂದ್ರ ಸರ್ಗೂರ್ ಸರ್ನ ಕರೆಸಿ ವಾಯ್ಸ್ ಆಡಿದಾಗ ಒಂದು 5 ಪಿಕ್ಚರ್ ಆಡಿದ್ರು. ನಿಜವೂ ತುಂಬ ಮೂಡ್ ಬಂತು. ಸೊ ಹಾಗಾಗಿ ನಾನು ಅಷ್ಟೇ ಈ ಸಿನಿಮಾದಲ್ಲಿ ಯಾವುದು ಕಾಂಪ್ರಮೈಸ್ ಮಾಡಲ್ಲ. ಕೆಲವೊಂದು ಟೈಮಲ್ಲಿ ಯಾವುದೋ ಒಂದು ಸಣ್ಣ ಪುಟ್ಟದ್ದು
ಲೊಕೇಶನ್ ಕಾಂಪ್ರಮೈಸ್ ಇದು ಸೆಟ್ ಆಗಲ್ಲ, ಇನ್ನೂ ಬೇರೆ ನೋಡೋಣ ಅಂತೀವಿ. ನಾವು ಇಡೀ ಸಿನಿಮಾ ನಾವು 120 ದಿವಸ ಶೂಟಿಂಗ್ ಮಾಡಿದ್ದೀವಿ. ಎಲ್ಲೆಲ್ಲ ಅಂತ ಹೇಳಿದ್ರೆ ಫಸ್ಟ್ ಶೆಡ್ಯೂಲ್ ಸಕಲೇಶ್ವರ, ಅಲ್ಲಿ ಸೆಟ್ ಹಾಕಿದ್ದು. ಅದಾದಮೇಲೆ ಹೊರನಾಡು ಶೂಟಿಂಗ್ ಮಾಡೋದು, ಅಲ್ಲೂ ಸೆಟ್ ಹಾಕಿದ್ದು. ಅದಾದಮೇಲೆ ನಮ್ಮ ಕನಕಪುರ ರೋಡು ಮತ್ತು ನೆಲಮಂಗಲ, ಈ ಥರ ಎಲ್ಲೆಲ್ಲಿ ಸುಮಾರು ಫಾರೆಸ್ಟ್ಗಳು ಶೂಟಿಂಗ್ ಮಾಡೋದು. ಕೆಲವೊಂದು ಕಡೆ ಫಾರೆಸ್ಟಲ್ಲಿ ಶೂಟಿಂಗ್ ಮಾಡೋಕ್ಕೆ ಪರ್ಮಿಷನ್ನೇ ಕೊಡಲ್ಲ. ಒಂದು ಸೀನಲ್ಲಿ ಸುಮಾರು ಎಲ್ಲ ಕೃಷಿಗಳು ಬೆಂಕಿ ಇಕ್ಬೇಕು. ಫಾರೆಸ್ಟ್ ಆಫೀಸರ್ ಕೇಳ್ಕೊಂಡ್ರೆ ರೀ ಪರ್ಮಿಷನ್ನೇ ಕೊಡಲ್ಲ ಅಂದ್ಬಿಟ್ಟು. ಯಾಕೆ ಸರ್ ಸುತ್ತಮುತ್ತ ಪ್ರಾಣಿಗಳಿರ್ತಾರೆ, ನೀವು ಬೆಂಕಿ ಇಟ್ಟು ಹಚ್ಬಿಟ್ಟು ಹೋಗ್ರೆ ಇಡೀ ಕಾಡು ಹತ್ಕೊಂಡ್ರೆ ನಾವೇನು ಮಾಡೋದು ಅಂತ. ಬಟ್ ನಮ್ಮ ಕತೆ ಬೇಕಾಯಿತು. ಆಮೇಲೆ ನಮ್ಮ ಫ್ರೆಂಡು ಪ್ರಶಾಂತ್ ಅಂದ್ಬಿಟ್ಟು ಕುಕ್ಕೆ ಸುಬ್ರಹ್ಮಣ್ಯ ಪಕ್ಕ ನಿಂತ್ಕಲ್ ಅಂತ, ಅಲ್ಲಿ ಅವ್ರದ್ದು 50 ಎಕರೆ ಎಸ್ಟೇಟ್ ಇತ್ತು, ಒಂದಷ್ಟು ಫಾರೆಸ್ಟ್ ಇತ್ತು, ಅದರಲ್ಲಿ ಸೆಟ್ ಆಗಿ ಆ ಸೀನ ತೆಗೆದು. ಸೊ ಹಾಗಾಗಿ ಈ ಚಿತ್ರ ಎಲ್ಲೂ ತನಕ ಚೆನ್ನಾಗಿ ಮೂಡ್ಬರ್ಬೇಕಂದ್ರೆ ಅದಕ್ಕೆ ಮೇಯ್ನ್ ಒಬ್ಬ ರಾಕ್ಷಸ ಇದ್ದಾರೆ, ಅದೇ ಹೊಟ್ಟಶ್ರೀ. ದೊಡ್ಡ ರಾಕ್ಷಸ ಅವನು. ಯಾಕಂತ ಹೇಳಿದ್ರೆ ಸಿನಿಮಾ ಸೆಟ್ಟಲ್ಲಿ ಹೋಗ್ಬಿಟ್ರೆ ನೀವು ನಂಬಲ್ಲ, ಬೆಳಗ್ಗೆ 6 ಗಂಟೆ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ರೆ ರಾತ್ರಿ 12 ಗಂಟೆ ತನಕ ಅಲ್ಲೇ ಶೂಟಿಂಗ್ ಮಾಡಿ ಅಲ್ಲೇ ಮಲ್ಕೊಳ್ತಾರೆ ಮನುಷ್ಯ. ಅವ್ರು ಬೇಕಾದ ಒಂದು ದಮ್ಮು ಒಂದು ಟೀ ಅಷ್ಟೇ ಬಿಟ್ರೆ ಇಂಥ ಒಂದು ವ್ಯಕ್ತಿನ ನೋಡಿಲ್ಲ. ಯಾಕಂದ್ರೆ ಈಗ ಕೆಲವು ಡೈರೆಕ್ಟರೇ ನಮ್ಮ ಕ್ಯಾರವನ್ ಕರ್ಸಮ್ಮ ಅದು ಇದು ಅಷ್ಟೇಂಟ್ ಅಂತಾರೆ. ಪಾಪ ನಮ್ಮ ಶ್ರೀ ಆ ಥರ ಏನಿಲ್ಲ, ಹಣ ಗೆಲ್ಬೇಕಂತ ಹೇಳ್ಬಿಟ್ಟು ಆ ಗುಡ್ಸಲೇ ಪಾಪ ಮಲಗಿದ್ದಾರೆ. ಹಾಗಾಗಿ ಈ ಚಿತ್ರ ಎಷ್ಟು ಮೂಡ್ ಬರೋಕ್ಕೆ ಅವ್ರ ಕಾರಣ. ಅದ್ರ ಜೊತೆಗೆ ನಮ್ಮೆಲ್ಲ ಆರ್ಟಿಸ್ಟು, ನಮ್ಮ ಮುನಿಯವ್ರ ಬಗ್ಗೆ ಹೇಳ್ತೀನಿ ಕೇಳಿ, ಹೊರನಾಡಲ್ಲಿ ಶೂಟಿಂಗ್ ಮಾಡ್ಬೇಕಾದ್ರೆ ಸಿಕ್ಕಾಪಡೆ ಜಿಗ್ನೆಗಳ ಕಾಟ. ಪಾಪ ಗೋಣಿ ಚೀಲ ಹಾಕೊಂಡು ಅಪಾಜಿ ಅಂತ ಅಲೆ ಕೂತ್ಕೊಂಡ್ರು ಆಯ್ತಾ. ಸೊ ಆ ಮುನಿಯವರು ಅವ್ರಷ್ಟು 120 ಸಿನಿಮಾ ಮಾಡಿದ್ದಾರೆ. ಎಲ್ಲೋ ನಾನು ದೊಡ್ಡ ಆರ್ಟಿಸ್ಟು ಅಂತ ಯಾವತ್ತೂ ಅವ್ರು ಪಾಪ ಇದು ಮಾಡಿಲ್ಲ. ತುಂಬಾ ಚೆನ್ನಾಗಿ ಕೆಲಸ ಮಾಡಿಲ್ಲ ಮುನಿಯವರು. ನಿಜವಾಗ್ಲೂ ಅಪ್ಪಾಜಿ ನಿಮಗೆ ಹ್ಯಾಂಡ್ಸಪ್ಪು. ಅದ್ರ ಜೊತೆಗೆ ನಮ್ಮ ಸೌಜನ್ಯ ಹೆಂಗಂತ ಹೇಳಿದ್ರೆ ಇಲ್ಲೊಬ್ಬ ಇದು ನೋಡಿದ್ರಲ್ಲ ಸಿಂಗಲ್ ಒಬ್ಬ ರಾಕ್ಷಸ ಇದ್ದಾನೆ ನಮ್ಮ ನಾಗೇಶ್ ಅಂತ. ಪಾಪ ಅವನು ಒಂದು ಶಾರ್ಟಲ್ಲಿ ಸೌಜನ್ಯನಿಗೆ ರಿಯಲ್ ಆಗಿ, ಯಾಕಂದ್ರೆ ಕೆಲವೊಂದು ಪಾತ್ರಗಳು ನಮ್ಮ ಶ್ರೀ ಅವರು ಕಾಂಪ್ರಮೈಸ್ ರಿಯಲ್ ಆಗಿ ಆ ಶೂಕಲ್ಲ ಬದಿ ಒಂದು ಶಾರ್ಟ್ ಇದೆ. ಆ ಒಡೆದಡಿಗೆ ಆ ಟೀ ಎಷ್ಟೇ ಬಿದ್ಬಿಟ್ಟು ಕೈಯೆಲ್ಲ ಫುಲ್ಲು ಬ್ಲಡ್ ಬಂದ್ಬಿಡ್ತು. ಸಾರ್ ಅಂತ ಬಂದು ಸೌಜನ್ಯ, ಏನಮ್ಮ ಅಂದ್ರೆ ಮೂರ್ತಿ ಸಾರ್ ಏನು ಸರ್ ಇದೆಲ್ಲ ಬ್ಲಡ್ ಅಂದ್ರು. ನಿಮಗೆ ನ್ಯಾಷನಲ್ ಹೊಡ್ಬೇಕಾ ಬರುತ್ತೆ ಹೋಗ್ಬಿಡು ಅಂದೆ ನಾನು. ಸೊ ಹಂಗೆ ನೀವು ಮಾಡೋ ಪಾತ್ರ ಅದು ಸ್ಕ್ರೀನ್ನಲ್ಲಿ ಬೇರೆ ಥರ ಕಾಣುತ್ತೆ. ಹಂಗಾಗ್ಬಿಟ್ಟು ನಮ್ಮ ಸೌಜನ್ಯ ತುಂಬ ಚೆನ್ನಾಗಿ ಮಾಡೋದು. ಆಮೇಲೆ ಇನ್ನೊಂದು ನಮ್ಮ ಮಠಣ, ಅವ್ರು ನೋಡಿದ್ರೆ ನಿಜವಾಗ್ಲೂ ವಯಸ್ಸಾಗಿಲ್ಲ ರೀ, ಹೆಂಗವರು ಈ ನಮ್ಮ ಕಿಟಿನೊಂದು ಇಂಟ್ರಡಕ್ಷನ್ ಫೈಟ್ ಮಾಡ್ಬೇಕಾದ್ರೆ ಸುಮಾರು 120 ಅಡಿ ಹೈಟಲ್ಲಿ ಮೇಡಮ್ ರೋಪ್ ಹಾಕೊಂಡು ನೀರಲ್ಲಿ ಬಿದ್ರು. ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟೇಷನ್ ಮಾಡಿಲ್ಲ. ಮಠಣ ನಿಜವಾಗ್ಲೂ ಹ್ಯಾಂಡ್ಸ್ ಅಪ್. ಯಾಕಂದ್ರೆ ಅವ್ರು ಯಾವ ಸಿನಿಮಾದಲ್ಲಿ ಆ ಥರ ಮಾಡಿಲ್ಲ. ಮಠಣನು ಅಷ್ಟೇ ಪಾಪ ಅವ್ರು ಯಾವತ್ತೂ ನಮ್ಮ ಸಿನಿಮಾದಲ್ಲಿ ನಾನೇನೋ ಬಂದು ಆ್ಯಕ್ಟ್ ಮಾಡ್ತೀನಿ ಅಂತ ಮಾಡಿಲ್ಲ. ನನ್ನ ಸಿನಿಮಾ ಗೆಲ್ಲಬೇಕಂತ ಆ್ಯಕ್ಟಿಂಗ್ ಮಾಡೋದು. ಜೊತೆಗೆ ನಮ್ಮ ಚರಿಷ್ಮಾ ಬಗ್ಗೆ ತುಂಬ ಇದೆ, ಒಂದು 2 ಹೇಳ್ತೀನಿ ಅಷ್ಟೇ. ಫಸ್ಟು ನಮ್ಮ ಆಫೀಸ್ ಬಂದು ಚರಿಷ್ಮಾ ಅವರು, ನಾವು ಹೀರೋಯಿನ್ಗಳೆಲ್ಲ ಸೆಲೆಕ್ಷನ್ ಮಾಡ್ತಾ ಇದ್ದು. ಚರಿಷ್ಮಾ ಬಂದ್ಬಿಟ್ಟು ಒಂದು ಚಿಕ್ಕದೊಂದು ಆ್ಯಕ್ಟಿಂಗ್ ಮಾಡಿದ್ರು, ಆ ಚಾಮುಂಡಿ ತಾಯಿದ ಒಂದು ಆ್ಯಕ್ಟಿಂಗ್ ಮಾಡಿದ್ರು. ಅದು ನೋಡಿ ನಾನು ಸೀನೆ ಬೆಚ್ಚಿಬಿಟ್ಟು ನಮ್ಮ ಆಫೀಸ್ ರೂಮಲ್ಲಿ ಏನೋ ಇಷ್ಟು ಚೆನ್ನಾಗಿ ಮಾಡ್ತೇನೆ ಅಂತೇಳಿ. ಅದಾದಮೇಲೆ ಚರಿಷ್ಮಾಗೆ ನಾವು ಚಾನ್ಸ್ ಕೊಟ್ಟು ಸಕಲೇಶ್ವರ ಶೂಟಿಂಗ್ ಬಂದು ನಿಜವಾಗ್ಲೂ ಕೇಳಿ ಎಷ್ಟು ಜನ ನಮ್ಮ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡಿದ್ರು. ಅವರೆಲ್ಲಕ್ಕಿಂತ ನಿಜವಾಗ್ಲೂ ತುಂಬ ಅದ್ಭುತ ಆ್ಯಕ್ಟಿಂಗ್ ಮಾಡಿದ್ದಾರೆ ಚರಿಷ್ಮಾ ಅವರು. ಆಮೇಲೆ ಯಾವತ್ತೂ ಆ ಥರ ಏನು ಎಕ್ಸ್ಪೆಕ್ಟ್ ಮಾಡ್ತಾರಲ್ಲ, ಇಂಥ ದಿವಸ ಶೂಟಿಂಗ್ ಮಾಡಮ್ಮ ಅಂತ ಹೇಳಿದ್ರೆ ನಮ್ಗಿಂತ ಮುಂಚೆ ಬಂದು ಕೆಲಸಕ್ಕೆ ಏನು 100% ಫೀಲ್ ಮಾಡ್ತಿದ್ರು. ಸೊ ಹಾಗಾಗಿ ಚರಿಷ್ಮಾ ನಿಜವಾಗ್ಲೂ ನಮ್ಮ ಸಿನಿಮಾಗೆ ನಿಮ್ದು ತುಂಬ ಕೊಡುಗೆ ಇದೆ. ತುಂಬ ಮುಂದಿನ ದಿನ ಒಳ್ಳೆ ನಟಿ ಆಗ್ತೀಯ, ಕೋರ ಸಿನಿಮಾನೇ ನೀನು ಗೆಲ್ಬೇಕಂತ ಹೇಳಿ ನಾನು ನಿನಗೆ ಅಭಿನಂದಿಸ್ತೀನಿ. ಮತ್ತೆ ನಮ್ಮ ಗಣೇಶ್ ರಾವ್ ಸಾಹೇಬರು, ಗಣೇಶ್ ರಾವಣ್ಣವರು ಒಂದು ಅಗೋರಿ ಪಾತ್ರ ಮಾಡಿದ್ದಾರೆ. ಅವರು ಪಾಪ ತುಂಬ ಅಚ್ಚುಕಟ್ಟಾಗಿ ಮಾಡೋರನ್ನ ಸೀನಿಯರ್ ಆರ್ಟಿಸ್ಟ್ ಶೇರ್ ಮಾಡೋಂಗಿಲ್ಲ. ಮತ್ತೆ ಇನ್ನು ಯಾರಿಲ್ಲಪ್ಪ ನಮ್ಮವ್ರು ಒಂಚೂರು ಜಾಗ. ಸೊ ಮೇಡಮ್ ಎಲ್ಲ ಮಾಡಿದ್ದಾರೆ. ಒಟ್ಟಾರೆ ಸಿನಿಮಾ ಬಂದು ಕಂಟೆಂಟ್ ಬಗ್ಗೆ ಮಾಡ್ತೀನಿ. ಸಿನಿಮಾ ಕಂಟೆಂಟ್ ಏನಪ್ಪ ಅಂತ ಹೇಳಿದ್ರೆ, ಒಂದು ಆದಿವಾಸಿ ಬುಡಕಟ್ಟ ಜನಾಂಗದ ಒಂದು ಪಕ್ಕಾ ಕಮರ್ಷಿಯಲ್ ಸಿನಿಮಾ. ಈ ಸಿನಿಮಾದಲ್ಲಿ ಸೆಂಟಿಮೆಂಟ್ ಇದೆ, ಕಾಮಿಡಿ ಇದೆ, ಮತ್ತೆ ಕಮರ್ಷಿಯಲ್ ಇದೆ. ಪ್ರತಿಯೊಂದು ಸೀನ್ ಟು ಸೀನು ನೀವು ಥಿಯೇಟ್ರಲ್ಲಿ 2 ಅವರ್ ಕೂತ್ಕೊಂಡ್ರೆ ಸಿನಿಮಾ ಹೋಗೋದೇ ಗೊತ್ತಲ್ಲ. ಈಗ ನಾನು ಒಂದು ಹೇಳ್ತೀನಿ ಕೇಳಿ, ಯಾವುದೇ ಸಿನಿಮಾ ಮಾಡಿದ್ರೇನು ನಾವೇನೇ ನನ್ನ ಸಿನಿಮಾ ಸೂಪರ್ ಮಗ ಅಂತ ಹೇಳಿದ್ರೇನು, ಬಟ್ ನನ್ನ ಮಾತು ಯಾರು ಕೇಳಲ್ಲ. ಥಿಯೇಟ್ರಲ್ಲಿ ಬಂದು ಫಸ್ಟ್ ಡೇ ಮಾಲಿಶ ನೋಡಿ ಈಚೆ ಬಂದ ಆಡಿಯನ್ಸು ಅವ್ರ ಬಾಯಲ್ಲಿ ಬರಬೇಕು ಸಿನಿಮಾ ಚೆನ್ನಾಗಿದೆ ಅಂತ. ಸೊ ಹಾಗೆ ನನ್ನ ಸಿನಿಮಾ ಬಗ್ಗೆ ನಾನು ಹೇಳ್ಬೇಕಂತ ಹೇಳಿದ್ರೆ,
3 ಜನ ಆಡಿಯನ್ಸ್ ಇರ್ತಾರೆ. ಯಾರಪ್ಪ ಅಂತಂದ್ರೆ ನಮ್ಮ ಹುಡುಗರು ನಾವು ಕಳಿಸ್ತೀವಿ, ಮಗ ಎಲ್ಲ ಸಿನಿಮಾ ನೋಡ್ರೋ ಬೆಳಗ್ಗೆ ಸೂಪರ್ ಅಂತ ಹೇಳೋ ಮೀಡಿಯಾ ಅಂತ ಹೇಳೋದು ಒಂದು ಆಡಿಯನ್ಸು. ಇನ್ನೊಬ್ರು ಸಿನಿಮಾ ನೋಡಿದ್ರು ಹೋಗಿದ್ರು ಪರವಾಗಿಲ್ಲ ಸಿನಿಮಾ ಏನೋ ಮಾಡೋದು ಆಡಿಯನ್ಸು. ನಿಜವಾದ ಆಡಿಯನ್ಸು ಸಿನಿಮಾ ಚೆನ್ನಾಗಿದೆ ಅಂತಾರೆ, ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತಾರೆ. ಸೊ ನಮ್ಮ ಸಿನಿಮಾ ನೋಡಿ ಈಚೆ ಬಂದ್ರೆ ಸೂಪರ್ ಸಿನಿಮಾ ಅಂತ ಹೇಳ್ತಾರೆ, ಅದು ನನಗೆ ನಿಜವಾದ ನಂಬಿಕೆ ಇದೆ. ಸೊ ಹಾಗಾಗಿ ಈ ಸಿನಿಮಾ ಆಲ್ಮೋಸ್ಟ್ ನಮ್ದು ಎಲ್ಲ ವರ್ಕೆಲ್ಲ ಮುಗೀತು. ಈಗ ಫೈನಲ್ ರೀ ರೆಕಾರ್ಡಿಂಗ್ ಚೆನ್ನೈಲಿ ಒಂದು ಅದ್ಭುತ ಟೀಮ್, ಅನಿರುದ್ಧ ಟೀಮ್ ಕಡೆಯಲ್ಲಿ ರೀ ರೆಕಾರ್ಡಿಂಗ್ ಮಾಡಿಸಿದ್ದೀವಿ. ಮತ್ತೆ ಅದಕ್ಕೆ ನಮ್ಮ ಇವರು ಎಡಿಟಿಂಗ್ ಒಂದು ಗಿರೀಶ್ ಅವರು ತುಂಬಾ ಅದ್ಭುತ. ಅಂದರೆ ಗಿರೀಶ್ ಬಗ್ಗೆ ಹೇಳ್ಬೇಕಂದ್ರೆ ನಾನು ಕಾಲೇಜಿನ ಆಫೀಸಲ್ಲಿ ಏನಪ್ಪ ಇಲ್ಲ ಸರ್ ಏನೋ ಮಾಡೋಣ ಬಿಡಿ ಸರ್ ಅಂತೇಳಿ ಪೂರ ಮಾಡಿದ್ದಾರೆ. ಇನ್ನೇನು ಏಪ್ರಿಲ್ ಎಂಡಲ್ಲಿ ಸಿನಿಮಾ ರಿಲೀಸ್ ಮಾಡ್ಕೊಂಡು ಪ್ಲಾನ್ ಮಾಡ್ಕೊಂಡಿದ್ದೀವಿ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹೀಗೆ ನಮ್ಮ ಸಿನಿಮಾದ ಮೇಲೆ ಖಂಡಿತವಾಗ್ಲೂ ಸಿನಿಮಾ ತುಂಬ ಅದ್ಭುತ ಮೂಡ್ ಬಂದಿದೆ. ಮತ್ತು ಈ ಸಿನಿಮಾಗೆ ನಾವು ಮಾಡ್ಬೇಕಾದ್ರೆ ತುಂಬಾ ಕಷ್ಟಪಟ್ಟಿದ್ವಿ. ಯಾಕಂದರೆ ನಾನು ಸಿಂಪಲ್ ಆಗಿ ಮಾಡೋಣ ಅಂತ ಹೇಳ್ಬಿಟ್ಟು ಅದು ಸ್ಟಾರ್ಟ್ ಮಾಡಿದ್ಮೇಲೆ ಅದು ಬೇರೆ ಲೆವೆಲ್ಗೆ ಹೋಗ್ಬಿಟ್ಟು ಇಷ್ಟೆಲ್ಲ ಆಯಿತು. ಕೊನೆಯದಾಗಿ ಒಬ್ಬ ನನ್ನ ತಮ್ಮ ಇದ್ದಾನೆ, ಅವನ ಬಗ್ಗೆ ಮಾತಾಡ್ತಿದ್ದೀನಿ ಆಯಿತಾ. ಸೊ ಈ ಸಿನಿಮಾಗೆ ನಾಯಕ ನಟ ಅಂತ ಯಾರು ಹುಡುಕೊಂಡೋದಲ್ಲ, ಯಾರು ಬಂದವರಲ್ಲ, ಇವನ್ನೇ ನಾಯಕ ಮಾಡ್ಬೇಕಂದ್ರೆ ನಾನು ಕಿಟ್ಟಿನ ನಾಯಕ ಮಾಡಿದ್ದೀನಿ. ಯಾಕಂತ ಹೇಳಿದ್ರೆ ಕಿಟ್ಟಿಗೆ ಒಂದು ಪವರ್ ಇದೆ. ಅವ್ನು ನೋಡ್ರೆ ಮೊದಲೇ ಒಳ್ಳೆ ಕಾಡು ಮನುಷ್ಯನ ಥರ ಇರ್ತಾನೆ, ಹೈಟು ವೆಯ್ಟು ಫಿಟ್ಟು, ಆಮೇಲೆ ಕಡಕ್ ಬಾಡಿ, ಇದೆಲ್ಲ ಯಾರೋ ಡೈಗಳ ಹೊಡಿದೆಲ್ಲ ಎಕ್ಸ್ಟ್ರಾಡಿನರಿ ಮಾಡ್ತಾರೆ. ಸೊ ಹಾಗಾಗಿ ನಂಗೆ ಅನ್ನಿಸ್ತು ನಿಜವಾಗ್ಲೂ ಈ ನನ್ನ ಕೋರ ಸಿನಿಮಾಗೆ ಈ ಸಬ್ಜೆಕ್ಟ್ಗೆ ಕಿಟಿ ಬಿಟ್ಟರೆ ಇನ್ಯಾರು ಹೀರೋ ಆಗೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಕಿಟಿನ ಹೀರೋ ಮಾಡಲೇಬೇಕು. ಅವನಿಗೆ ನಾವು ಸೆಟ್ಟಲ್ಲಿ ನಾನು ಶ್ರೀ ಬೈದಿದ್ವಿ. ಯಾಕಂದ್ರೆ ಅವ್ನ ತಮ್ಮನಾಗ ಬೈದಿದ್ದೀವಿ. ಯಾಕಂದ್ರೆ ಯಾವುದೇ ಒಬ್ಬ ಮೇಸ್ಟ್ ವಿದ್ಯಾರ್ಥಿಗೆ ವರದಿ ಬರೆದ್ರೆ ಆ ವಿದ್ಯಾರ್ಥಿ ರ್ಯಾಂಕ್ ಸ್ಟೂಡೆಂಟ್ ಆಗೋದು. ಹಂಗಾಗ್ಬಿಟ್ಟು ಕೋರ ಸಿನಿಮಾ ರಿಲೀಸ್ ಆದ್ಮೇಲೆ ನಿಜವಾಗ್ಲೂ ಕಿಟಿ ನೀನು ಒಂದು ಮಿನಿಮಮ್ 5 ಸಿನಿಮಾ ಬುಕ್ ಆಗುತ್ತೆ, ಒಳ್ಳೆ ಒಂದು ನಾಯಕ ನಟ ಆಗ್ತೀಯ. ಬಟ್ ನಾಯಕ ನಟ ಅದ್ರ ಜೊತೆಗೆ ಪ್ರತಿಯೊಂದು ಜವಾಬ್ದಾರಿನ ಕೈಲಿಟ್ಕೋಬೇಕು, ಪ್ರತಿಯೊಂದು ಜವಾಬ್ದಾರಿನ ಕೈಲಿಟ್ಕೊಂಡು ನೀನು ಹೋಗ್ಬೇಕು. ಸೊ ಹಾಗಾಗಿ ಕೆಲವು ಹೀರೋಗಳಷ್ಟೇ ಇವತ್ತು ನಾನು ಪ್ರೊಡ್ಯೂಸ್ ಮಾಡ್ಬೇಕಾದ್ರೆ ಆ ಪ್ರೊಡ್ಯೂಸರ್ ಎಲ್ಲಿಂದ ದುಡ್ಡು ತರ್ತಾನೆ, ಎಷ್ಟು ಕಷ್ಟ ಅಂತ ಪ್ರೊಡ್ಯೂಸರ್ ಗೊತ್ತಿರ್ತದೆ ಆಯ್ತಾ. ಸೊ ನಿನಗಷ್ಟೇ ಯಾರು ಅನ್ನ ಹಾಕಿರ್ತಾರೋ ಅವ್ರನ್ನ ಪ್ರಯತ್ನ ಮರಿಬೇಡ, ಯಾಪದಲ್ಲಿ ಇಟ್ಕೋ, ಚೆನ್ನಾಗಿ ಮಾಡು, 100 ಸಿನಿಮಾ ಮಾಡು ಆಯ್ತಾ. ನೀವು ಈ ಪ್ಯಾನ್ ಇಂಡಿಯಾ ಲೆವೆಲ್ ಬೆಳಿ, ನಮ್ಮ ಆಶೀರ್ವಾದ ಯಾವಾಗ ಇದ್ದೇ ಇರ್ತದೆ. ಸೊ ಹಾಗಾಗಿ ಮತ್ತೆ ನಮ್ಮ ನಾಯಕರು ಒಂದು ಪಾತ್ರ ಮಾಡಿದ್ರು. ನಿಜ ಪಾಪ ನಮ್ಮ ಆರ್ಯ ಕಾಲಲ್ಲಿ ಕಾಲಲ್ಲಿ ಒದ್ದರ ಸೀನು, ಎಕ್ಸ್ಟ್ರಾಡಿನರಿ ಸೀನು, ನಾವು ಹೇಳಂಗಿಲ್ಲ. ಅವರೆಲ್ಲ ಪಾಪ ಕಾಲಲ್ಲಿ ಹೊಡಿತಿದ್ರೆ ಅಣ್ಣ ಇನ್ನೂ ಹೊಡೀರಿ ಅನ್ನೋ ಈ ನಮ್ಮ ಶ್ರೀಮಂತ ಗುರು ಸರಿ ಇನ್ನೊಂದು ಟೇಕ್ ಮಾಡೋದವರು ಪಾಪ ಅದ್ರ ಜೊತೆಗೆ ಎಲ್ಲ ಮಾಡಿದ್ದಾರೆ. ನಾನು ನನ್ನ ಇಡೀ ಏನು ನಮ್ಮ ಸಿನಿಮಾ ಇಲ್ಲಿ ಟೆಕ್ನಿಕಲ್ ಎಷ್ಟು ಜನ ಇದ್ದಾರೋ ಅವ್ರಿಗೆಲ್ಲ ನಾನು ನಿಜವಾಗ್ಲೂ ತುಂಬ ಅಭಿನಂದನೆ ಸಲ್ಲಿಸ್ತೀನಿ. ಮತ್ತು ನಮ್ಮ ಕ್ಯಾಮ್ರಾಮ್ಯಾನ್ ಸೆಲ್ಲೋಮು ಹಿಂದೆ ನನ್ನ ಸ್ಲಮ್ ಮೂವಿಗೆ ಅವರೇ ಕ್ಯಾಮ್ರಾಮ್ಯಾನ್ ಆಗಿದ್ರು. ಅವ್ರದ್ದು ನಮ್ಮದು ಬಾಂಡಿಂಗ್ ಚೆನ್ನಾಗಿತ್ತು. ನನ್ನ ಸಿನಿಮಾಗೆ ಸೆಲೋಮೆ ಬರ್ಬೇಕಂತ ನಾನು ಕ್ಯಾಮ್ರಾಮನ್ ಕರ್ಕೊಂಡೆ. ಅವರು ನಿಜವಾಗ್ಲೂ ನೋಡೋಕ್ಕೆ ಅದೇನು ಹೇಳ್ತಾರಲ್ಲ ಕೀರ್ತಿ ಚಿಕ್ಕದಾರ ಮೂರ್ತಿ ಆ ಥರ ನಮ್ಮ ಸೆಲ್ಲೋಮ್ ಅವರು ಎಕ್ಸ್ಟ್ರಾಡಿನರಿ ಕ್ಯಾಮ್ರಾಮನ್. ಕನ್ನಡದಲ್ಲಿ ಆಲ್ಮೋಸ್ಟ್ ಒಂದು 20 ಸಿನಿಮಾ ಮಾಡಿದ್ದಾರೆ, ತಮಿಳ್ ಮಾಡಿದ್ದಾರೆ. ಸೆಲ್ಲೋಮ್ ಅಷ್ಟೇ, ಅವರಷ್ಟೇ ಯಾವುದೇ ಸೆಕ್ಟಲ್ಲಿ ಏನೇ ಕೆಲಸ ಆಗಿರಲಿ ಅದೆಲ್ಲ ಬಿಟ್ಟು ಶಕ್ತಿ ಮೀರಿ ಕೆಲಸ ಮಾಡ್ತಿದ್ರು. ಸೊ ಅದಾದಮೇಲೆ ನಮ್ಮ ಫೈಟ್ ಮಾಸ್ಟ್ರು ಚಿನ್ನಿ ಅಂತ ಹೇಳಿದ್ರೆ ನಿಜವಾಗ್ಲೂ ಚಿನ್ನ ಅನಿಸ್ತದೆ. ಒಂದೊಂದು ಶಾರ್ಟು ಚಿನ್ನದಂಗೆ ಅವರು ಮೇಕಿಂಗ್ ಮಾಡಿದರೆ ನಮಗೆ ಸಿನಿಮಾದಲ್ಲಿ ಫಸ್ಟ್ ಎನರ್ಜಿ ಬಂದಿಲ್ಲ ಅಂತ ಹೇಳಿದ್ರೆ ಫಸ್ಟು ಫೈಟ್ ಮಾಡ್ಬೇಕು. ನಮ್ಮ ಚಿನ್ನಿ ಮಾಸ್ಟರ್ ಯಾವಾಗ ಸೆಟ್ಟಕ್ಕೆ ಬಂದ್ರು ಅವಾಗ ಇನ್ನೂ ಜಾಸ್ತಿ ಎನರ್ಜಿ ಆಯಿತು ನಮ್ಮ ಸಿನಿಮಾಗೆ. ಹಾಗಾಗಿ ನಮ್ಮ ಚಿನ್ನಿ ಮಾಸ್ಟರು ರವಿವರ್ಮ ಸರ್ ಅವರಿಬ್ಬರು ಜೊತೆ ಕೆಲಸ ಮಾಡಿದವರು ನಮ್ಮ ಸೆಟ್ಗೆ ರವಿವರ್ಮ ಸಾಬು ಬಂದಿದ್ದು ನಿಜವಾಗ್ಲೂ ಒಂದು ಒಳ್ಳೆ ಪ್ಲ್ಯಾನ್ ಮಾಡಿಕೊಂಡು ಸಿನಿಮಾನ ಮಾಡಿದ್ದಾರೆ. ನಿಜವಾಗ್ಲೂ ಇಡೀ ಈ ಸಿನಿಮಾ ತಂಡಕ್ಕೆ ನಾನು ನಮಸ್ಕಾರ ಸಲ್ಲಿಸ್ತೀನಿ. ಮತ್ತೆ ನೋಡಿ ಒಂದು ಹೇಳ್ತೀನಿ ಕೇಳಿ, ನೀವಿಲ್ಲ ಅಂದರೆ ಸಿನಿಮಾ ಇಲ್ಲ, ಸಿನಿಮಾ ಇಲ್ಲಂದ್ರೆ ನೀವಿಲ್ಲ ಆಯ್ತಾ. ಸೊ ಹಾಗಾಗ್ಬಿಟ್ಟು ನಿಮ್ಮೆಲ್ಲರೂ ಪಾತ್ರ ಪ್ರೀತಿ, ಆಮೇಲೆ ನಮ್ಮ ಸಿನಿಮಾದಲ್ಲಿ ಯಾರು ದುಡ್ಡುಗೋಸ್ಕರ ಸಿನಿಮಾ ಮಾಡಿದಾರಲ್ಲ, ಪ್ರೀತಿಗೋಸ್ಕರ ಬಂದು ಸಿನಿಮಾ ಮಾಡಿದ್ರು. ಸೊ ಕೆಲವೊಂದು ಟೈಮಲ್ಲಿ ನಾನು ಸ್ವಲ್ಪ ಕೋಪಿಷ್ಟ ಏನೋ ತಪ್ಪ ಕಂಡಿದ್ರೆ ಕ್ಷಮಿಸ್ಬಿಟ್ಟು ಯಾರು ಅದನ್ನ ಮೈಂಡಲ್ಲಿ ಹಾಕೋಬೇಡಿ. ಯಾಕಂದರೆ ನಾವು ಸ್ವಲ್ಪ ಸ್ಟ್ರೈಟ್ ಫಾರ್ವರ್ಡು. ಹಾಗಾಗಿ ಈ ಸಿನಿಮಾದಲ್ಲಿ ಸಾಕಷ್ಟು ನಾವು ತುಂಬ ಕಷ್ಟಪಟ್ಟಿದ್ವಿ. ಈ ಒಂದು ಸಾಂಗ್ ತೆಗಿಬೇಕಾದ್ರೆ ಚಿಕ್ಕಮಂಗ್ಳೂರಲ್ಲಿ ಒಂದು ಸುಮಾರು 3-4 ಕಿಲೋಮೀಟರ್ ಕಾಡಲ್ಲಿ ಹೋಗ್ಬೇಕಾಯ್ತು. ಅಲ್ಲೆಲ್ಲ ಜಿಂಗೆಗಳು ಹಳ್ಳ ಕೊಳ್ಳ ಕ್ಯಾಮ್ರಾಗಳೆಲ್ಲ ಎತ್ಕೊಂಡು ಹೋಗ್ಬೇಕಾಯ್ತು. ಸೊ ಆ ಥರ ಎಲ್ಲ ಎತ್ಕೊಂಡು ಹೋಗಿ ತುಂಬ ಕಷ್ಟಪಟ್ಟು ಸಿನಿಮಾನ ಮಾಡಿದ್ದಾರೆ. ಒಟ್ಟಾರೆ ಹೇಳ್ಬೇಕಾದ್ರೆ ಕೋರ ಬಂದ್ಬಿಟ್ಟು, ಕೋರ ಅಂದರೆ ಏನಪ್ಪ ಅಂತ ಹೇಳಿದ್ರೆ ಕೋರ ಮಾರ ಬೀರ ಅಂತ ಬುಡಕಟ್ಟ ಜನ ಒಂದು ಹೆಸರು ಬರ್ತದೆ. ಆ ಟೈಟ್ಲು ಕೋರ.
ಮತ್ತು ನಮ್ಮ ಕೊರಗಜ್ಜ ಸ್ವಾಮಿ ಆಶೀರ್ವಾದ. ನಮ್ಮ ಕೊರಗಜ್ಜ ಸ್ವಾಮಿನ ನಮ್ಮ ಸಿನಿಮಾದಲ್ಲಿ ಕೋಲಾರ ಮಾಡಿಸಿದ್ದೀವಿ. ನಿಜವಾದ ಒಂದು ಮೈ ಜುಮ್ಮುವಂಥ ಒಂದು ಸನ್ನಿವೇಶಗಳು. ಸೊ ಹಾಗಾಗಿ ನನ್ನ ತಂದೆ ತಾಯಿ ರತ್ನಮ್ಮ ಮೂವೀಸು, ಸೊ ಅವರ ಒಂದು ಪ್ರೀತಿ ಆಶೀರ್ವಾದದಲ್ಲಿ ಈ ಸಿನಿಮಾ ಮಾಡಿದ್ದೀನಿ. ನಾನು ಎಲ್ಲ ಚಾಲೆಂಜ್ ಗೊತ್ತಾ, ಎಷ್ಟಾದ ಖರ್ಚಾಗಲಿ ನಮ್ಮ ಅಪ್ಪ ಅಮ್ಮನ ಹೆಸರಲ್ಲಿ ಒಳ್ಳೆ ಸಿನಿಮಾ ಮಾಡಬೇಕು. ಸೊ ಹಂಗಾಗ್ಬಿಟ್ಟು ಈ ಸಿನಿಮಾ ಗ್ಯಾರಂಟಿ ಖರ್ಚಿದೆ. ಹಾಗಾಗ್ಬಿಟ್ಟು ಈ ಸಿನಿಮಾಗೆ ನಾನು ಎಷ್ಟು ಬಜೆಟ್ ಖರ್ಚು ಮಾಡಿದ್ದೀನಿ ಅಂತ ಹೇಳಿದ್ರೆ, ಒಂದು ದೊಡ್ಡ ಇರಾಗ ಏನು ಖರ್ಚು ಮಾಡಿರ್ತಾರೋ ಬಜೆಟು ಅಷ್ಟು ಖರ್ಚು ಮಾಡಿದ್ದೀನಿ. ನಾನು ನಂಬರ್ ಹೇಳಲ್ಲ, ಸಿನಿಮಾ ರಿಲೀಸ್ ಆದ್ಮೇಲೆ ಹೇಳ್ತೀನಿ. ಸೊ ಎಲ್ಲೂ ನಾನು ಕಾಂಪ್ರಮೈಸ್ ಆಗಿಲ್ಲ. ನೀವು ನೋಡ್ಬೋದು ನನ್ನ ಸಿನಿಮಾದಲ್ಲಿ 80% ಫುಲ್ ಸೆಟ್ ವರ್ಕ್ ಹಾಕಿದ್ದೀನಿ. ಸೊ ಹಂಗಾಗ್ಬಿಟ್ಟು ನನ್ನ ಸ್ವಲ್ಪ ಫ್ಯಾಷನ್ನು, ಯಾಕಂದ್ರೆ ಹಿಂದೆ ಸ್ಲಮ್ ಸಿನಿಮಾ ಮಾಡಿದ್ದೆ, ಅದು ಸ್ವಲ್ಪ ಕೈ ಸುಟ್ಕೊಂಡಿದ್ದೆ, ಅನುಭವಗಳಾಯಿತು. ಏನಪ್ಪ ಸ್ಲಮ್ ಸಿನಿಮಾ ನಮ್ಮ ಡಬ್ಬಾ ತಗೊಂಡು ರಿಲೀಸ್ ಆಯ್ತು, ₹1 ಬಂದಿಲ್ಲ ಅಂತೇಳಿ ನಾನು ತುಂಬ ಅಪ್ಸೆಟ್ ಆಗಿದೆ. ಬಟ್ ಒಂದು ಗೊತ್ತಾಯಿತು, ಯಾವತ್ತು ಮನುಷ್ಯನಿಗೆ ಅನುಭವ ಇರಬೇಕು. ಅನುಭವ ಕೆಟ್ಟ ಮೇಲೆ ಬುದ್ಧಿ ಬರ್ತದಲ್ಲ. ಸೊ ಹಾಗಾಗಿ ನಾನು ಕೆಟ್ಟದ ಮೇಲೆ ಈ 2ನೇ ಸಿನಿಮಾ 10 years ಆಯಿತು, 10 ವರ್ಷಕ್ಕೆ ಘೋರ ಮಾಡಿದ್ದೀನಿ. ಈ ಸಿನಿಮಾ ನಿಜವಲ್ಲೂ ನಾನೇನು ನಮ್ಮ ಮುಂದೆ ರಾಕ್ಷಸ ಆಸ್ತಿ, ಆ ರಾಕ್ಷಸ ಬಂದ್ಮೇಲೆ ಇದನ್ನ ಬೇರೆ ಲೆವೆಲ್ ತಗೊಂಡೋಗ್ಬಿಟ್ರು. ಹಾಗಾಗಿ ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಮತ್ತು ಎಲ್ಲ ಪತ್ರಿಕೆ ಮಾಧ್ಯಮ ದಯವಿಟ್ಟು ನಮ್ಮ ಸಿನಿಮಾದ ಬಗ್ಗೆ ಒಂದು ಒಳ್ಳೆ ಪ್ರಚಾರ ಮಾಡಿ ಈ ಸಿನಿಮಾನ ಗೆಲ್ಲಿಸ್ಬೇಕು. ಯಾಕಂದರೆ ಪ್ರತಿ ವಾರ 12 ಸಿನಿಮಾ ರಿಲೀಸ್ ಆಗ್ತಿದೆ, ಅದ್ರ ಜೊತೆಗೆ ನಮ್ಮದು ರಿಲೀಸ್ ಆಗುತ್ತೆ. ನಿಮ್ಮೆಲ್ಲ ಪ್ರೀತಿ ಆಶೀರ್ವಾದ ಮಾಡಬೇಕು. ಮತ್ತು ಇವತ್ತು ನನ್ನ ಬರ್ತಡೇ ವಿಶ್ ಮಾಡೋಕ್ಕೆ ಹಲವಾರು ಹೋರಾಟದ ಮುಖಂಡರು, ಲೀಡರ್ಗಳು ಬಂದಿದ್ದೀರಾ. ಮತ್ತು ಇಡೀ ಉತ್ತರ ಕರ್ನಾಟಕ, ನಮ್ಮ ಬಿಜಾಪುರ, ಜಮಖಂಡಿ, ಭದ್ರಾವತಿ, ಶಿವಮೊಗ್ಗ ಎಲ್ಲ 30 ಜಿಲ್ಲೆಯಿಂದ ಬಂದಿರ್ತಕ್ಕಂಥ ಎಲ್ಲ ನನ್ನ ಪ್ರೀತಿಯ ಅಣ್ಣ ತಮ್ಮಂದಿರಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ, ದಯವಿಟ್ಟು ಇವತ್ತೇನು ನಾವು ಆಡಿಯೋ ಲಾಂಚ್ ಮಾಡಿದ್ದೀವಿ, ಇನ್ನೂ 2 ಸಾಂಗ್ ಇದೆ, ಇನ್ನೊಂದು ಲವ್ ಸಾಂಗ್ ಇದೆ, ಇನ್ನೊಂದು ಪ್ಯಾಟರ್ ಸಾಂಗ್ ಇದೆ, ಅದು ರಿಲೀಸ್ ಮಾಡ್ತೀವಿ. ಅದಾದಮೇಲೆ ಟ್ರೈಲರ್ ರಿಲೀಸ್ ಮಾಡ್ತೀವಿ. ಟ್ರೈಲರು ಇನ್ನೊಂದು ದೊಡ್ಡ ಮಟ್ಟಕ್ಕೆ ರಿಲೀಸ್ ಮಾಡಿ ಇಮಿಡಿಯೇಟ್ ಆಗಿ ಟ್ರೈಲರ್ ರಿಲೀಸ್ 20 ದಿವಸಕ್ಕೆ ನಾನು ಸಿನಿಮಾ ರಿಲೀಸ್ ಮಾಡ್ತೀನಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಸೂಪರ್. ನಿಮ್ಮ ಬಗ್ಗೆ ನಿಮ್ಮ ಆಯ್ತು, ಅವ್ರನ್ನೇ ಮಾತಾಡಿಸ್ತೀವಿ. ಲೇಡೀಸ್ ಫಸ್ಟ್ ಅಂತ ಇದೆ, ಇಲ್ಲಿ ಮಾತ್ರ ಲೇಡೀಸ್ ಫಸ್ಟ್ ಅವರಿಗೆ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನನಗೆ ಸಿನಿಮಾಕ್ಕೆ ಅವಕಾಶ ಕೊಟ್ಟ ಮೂರ್ತಿ ಸರ್ ಹಾಗೂ ಶ್ರೀ ಸರ್ ತುಂಬ ಥ್ಯಾಂಕ್ ಯು ಸರ್. ಫಸ್ಟ್ ನಾನು ಆಡಿಷನ್ಗೆ ಬರುವಾಗ ಅದು ಎಷ್ಟು ಹೆದರಿಕೊಂಡು ಬಂದಿದ್ದು ನನಗೆ ಗೊತ್ತಿಲ್ಲ. ಆ್ಯಕ್ಚುಲಿ ನನಗೆ ಮಂಜುನಾಥ್ ಸರ್ಗೆ ಥ್ಯಾಂಕ್ ಯು ಅಂತ ಹೇಳಬೇಕು, ನನಗೆ ಟೀಮ್ನ ಪರಿಚಯ ಮಾಡಿಸ್ಕೊಟ್ಟಿದ್ದಕ್ಕೆ. ಅವರು ಪರವಾಗಿಲ್ಲ ಹೋಗುವೆ. ಹಲೋ, ಭಯ ಪಡ್ಕೋಬೇಡ ಹೋಗು ಅಂತ ಹೇಳಿದ್ರು. ಸರಿ ಹೋದೆ. ಹೋಗ್ಬಿಟ್ಟು ನೋಡು ಏನಾದರೂ ನಾಟಕ ಮಾಡು, ಏನಾದರೂ ಆ್ಯಕ್ಟ್ ಮಾಡು ಅಂತ ನನಗೆ ಮಾಡಿದ್ರು. ಏನೋ ಮಾಡಿದೆ, ಏನೋ ಇಷ್ಟ ಆಯಿತು, ತಗೊಂಡ್ರು. ಅದಾದಮೇಲೆ ಶ್ರೀ ಸರ್ ಅಂದೆ, ಸರ್ ಕತೆ ಹೇಳ್ತೀರಾ ಅಂತ ಕೇಳಿದೆ. ಡೌಟಲ್ಲಿದ್ದೆ, ಇನ್ನು ಸೆಲೆಕ್ಟ್ ಆಗಿದ್ದೀನಾ ಇಲ್ವಾ ಅಂತ ನಮಗಿನ್ನೂ ಗೊತ್ತಿರಲಿಲ್ಲ. ಕರೆಕ್ಟ್ ಕತೆ ಹೇಳ್ತೀರಾ ಅಂತ ಹೇಳುವಾಗ ಯಾರ್ಯಾರಲ್ಲೋ ಕತೆ ಹೇಳಿದ್ದೀನಂತೆ, ನಮ್ಮ ನಾಯಿಗೆ ಹೇಳಲ್ವಾ ಅಂತ ಹೇಳಿದರು. ಆವಾಗ ಅರ್ಥ ಆಯಿತು, ಓಕೆ ನಾನು ಸೆಲೆಕ್ಟ್ ಆಗಿದ್ದೀನಿ ಅಂತ. ಖುಷಿ ಆಯಿತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಆ್ಯಂಡ್ ಮೂರ್ತಿ ಸರ್, ನಮ್ಮ ಪಿಲ್ಲರ್ ನೀವು. ಯಾವುದೇ ಕೊರತೆ ಇಲ್ಲದೆ ಸಿನಿಮಾನ ಮುಗಿಸ್ಕೊತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಶ್ರೀ ಸರ್, ನೀವು ಸ್ಟೇಜ್ ಮೇಲೆ ಹೇಳಿದ್ರಿ ನಾನು ತುಂಬ ವರ್ತಾನೆ ಅಂತ. ಇಲ್ಲ ಸರ್, ನಿಮ್ಮ ನಾನು ಯಾವತ್ತೂ ಹಂಗೆ ನೋಡಿಲ್ಲ. ತುಂಬ ಪೇಷನ್ಸಿಂದ ಎಲ್ಲರಿಗೂ ಪ್ರತಿಯೊಂದು ವಿಷಯನ ಹೇಳ್ಕೊಂಡು ನಮಗೆ ಸಪೋರ್ಟ್ ಮಾಡಿದ್ದೀರಾ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಎಲ್ಲ ಸೀನಿಯರ್ ಆರ್ಟಿಸ್ಟ್ ಮಠ ಸರ್, ಮುನಿ ಸರ್, ಸೌಜನ್ಯ ಅವ್ರಿಗೆ, ಹಾಗೂ ಗಣೇಶ್ ಸರ್, ನಾನು ಫಸ್ಟ್ ಟೈಮ್ ನಿಮ್ಮ ಜೊತೆ ವರ್ಕ್ ಮಾಡಿಲ್ಲ. ಫಸ್ಟ್ ಟೈಮ್ ಎಲ್ಲರಿಗೂ, ನಾಯಕ್ ಸರ್ ಎಲ್ಲರಿಗೂ ಥ್ಯಾಂಕ್ ಯು. ಅದರಲ್ಲಿ ಮಠ ಸರ್, ನಿಮ್ಮಿಂದ ನಾನು ತುಂಬ ವಿಷಯಗಳನ್ನ ಕಲ್ತಿದ್ದೀನಿ ಸರ್. ನಾನು ಯಾವತ್ತಷ್ಟೇ ನಾನು ಆ್ಯಕ್ಚುಲಿ ಶ್ರೀ ಸರ್ ಮುಂದೆ ಹೋಗ್ಬಿಟ್ಟು ನಾನು ಕೂತಿದ್ದೆ ಡೈರೆಕ್ಟರ್ ಪಕ್ಕದಲ್ಲಿ, ಅವ್ರ ಚೇರ್ ಪಕ್ಕದಲ್ಲಿ. ಮತ್ತು ಅವ್ರ ಮುಂದೆನೇ ಕೂತಿದ್ದಾಗ ನನ್ನ ಕಾಲ್ ಮೇಲೆ ಕಾಲು ಹಾಕ್ಬಿಟ್ಟು ಕೂತಿದ್ದೆ. ಅಷ್ಟೊತ್ತಿಗೆ ಮಠ ಸರ್ ಬಂದ್ಬಿಟ್ಟು ಬಾಯಿ ಅಂತ ಸೈಡಿಗೆ ಕರ್ಕೊಬಿಟ್ಟು, ಯಾವತ್ತೂ ಡೈರೆಕ್ಟರ್ ಮುಂದೆ ಹಂಗೆ ಕೂಡಬಾರ್ದು ಅಂತ ನನಗೆ ಹೇಳ್ಕೊಟ್ರು. ಇಲ್ಲ ಸರ್, ಆ್ಯಕ್ಚುಲಿ ನನಗೆ ಇದೆಲ್ಲ ಫಸ್ಟ್ ಫ್ರೆಷರ್ ಅಲ್ವಾ, ಗೊತ್ತಾಗಲಿಲ್ಲ. ಸಾರಿ ಫಾರ್ ದಟ್ ಸರ್, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ ತುಂಬ ವಿಷಯಗಳು ಕಳ್ತಿದ್ದೀನಿ. ಚರೇಶ್ಮಿ, ನಿಮ್ಮ ಪಾತ್ರದ ಬಗ್ಗೆ ಪಾತ್ರ ನಾನು ಎಲ್ಲಿಂದ ಸ್ಟಾರ್ಟ್ ಮಾಡಲಿ? ಓಕೆ, ನಾನು ಈ ಪಾತ್ರಕ್ಕೆ ಹಲವಾರು ಮುಖಗಳಿದೆ. ಹಿಸ್ಟ್ರಿಯಲ್ಲಿ ಏನು ನಡೆದಿದೆ, ಮುಂದೆ ಏನು ಅಂತ. ಸೊ ನಾನು ಪಾತ್ರ
ಅದ್ರ ಬಗ್ಗೆ ಜಾಸ್ತಿ ಹೇಳಕ್ಕೂ ಆಗಲ್ಲ, ರಿವೀಲ್ ಮಾಡ್ದಂಗೆ ಆಗುತ್ತೆ. ತುಂಬ ವೇರಿಯೇಷನ್ಸ್, ತುಂಬ ಎಕ್ಸ್ಪ್ರೆಷನ್ಸ್ ಎಲ್ಲ ಇಟ್ಟು ನನಗೆ ಹೇಳ್ಕೊಟ್ಟಿದ್ದಾರೆ. ನಾನು ಆ್ಯಕ್ಚುಲಿ ನನಗೆ ಮಾತಾಡೋಕ್ಕಾಗೋದಿಲ್ಲ, ನನ್ನ ಸಸ್ಪೆನ್ಸ್ ಆಗಿ ಇಟ್ಟಿದ್ದಾರೆ ಇಲ್ಲೂ ಅಷ್ಟೇ. ಸೊ ಸಸ್ಪೆನ್ಸ್ ಆಗಿ ಇರ್ತೀನಿ. ಓಕೆ, ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ, ಗೊತ್ತಾಗುತ್ತೆ. ನನಗೂ ರಿವೀಲ್ ಮಾಡೋದಿಲ್ಲ. ಓಕೆ, ನನ್ನ ಸಿನಿಮಾ ಜನರ ಮುಂದೆ ಬರಬೇಕು ಅನ್ನೋದಕ್ಕೋಸ್ಕರ ಒಂದ್ ರೀತಿ ಸಾಕಷ್ಟು ವರ್ಷಗಳ ತಪಸ್ಸಿದೆ. ಇವತ್ತು ಕೋರ ಬಹಳ ಪವರ್ಫುಲ್ ಆಗಿ ರೆಡಿ ಆಗಿದೆ. ಯು ಡಿಸರ್ವ್ ಆಲ್ ದಿಸ್. ಏನ್ ಹೇಳ್ತೀರಾ? ಎಲ್ರಿಗೂ ನಮಸ್ಕಾರ. ನೀವೆಲ್ಲ ನಮ್ಮ ಬಾಸು, ನಾನ್ ನಿಮ್ ಕೂಸು. ಕರ್ನಾಟಕ ಜನ ಫುಲ್ ಮಾಸು. ಅವ್ರ ತಂಟೆ ಹೋದ್ರೆ ಪೀಸ್ ಪೀಸ್ ಪೀಸ್. ಜೋರು ಹೊಡಿರಿ ಕ್ಲಾಸು. ಏನ್ರಿ ಆಡೋ ರಾಜ್ಯದಲ್ಲಿ ಇಷ್ಟೊಂದು ಸೈಲೆಂಟ್. ಎಲ್ರಿಗೂ ನಮಸ್ಕಾರ. ನಾನ್ ನಿಮ್ಮ ನೋಡಿದ ಸುನಾಮಿ ಕಿಟಿ ಮಾತಾಡ್ತಾ ಇದ್ದೀನಿ. ಇವತ್ತು ಕೋರ ಬಗ್ಗೆ ಮಾತಾಡೋದಂದ್ರೆ ತುಂಬಾ ಇದೆ. ಎಲ್ಲ ಶ್ರೀ ಸಾರು, ನಮ್ಮ ಮೂರ್ತಿಯನ್ನೆಲ್ಲ ತುಂಬಾ ಮಾತಾಡಿದ್ದಾರೆ. ನಾನು ಸ್ಪೀಟ್ ಸ್ಟಾರ್ಟ್ ಆಗಿ ಮುಗಿಸ್ತೀನಿ. ಆ ಕೋರದಲ್ಲಿ ತುಂಬಾ ಕಷ್ಟಪಟ್ಟು ಮಾಡಿರುವಂತ ವಿಷಯಗಳು ತುಂಬಾ ಇದೆ. ಕೋರ ಒಂದು ಲೈಫಲ್ಲಿ ನನ್ನ ಅಚೀವ್ಮೆಂಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಶೋಗಳಿಗೆ ಏನ್ ಮಾಡಿದ್ದೀನಿ ನನ್ನ ಬಿಟ್ಟು ಕೋರ ಸಿನಿಮಾ ತುಂಬಾ ತುಂಬಾ ಇಷ್ಟ ಆಗುವಂತ ಸಿನಿಮಾ. ನಮ್ಮ ಮೂರ್ತಿಯನ್ನ ಕಷ್ಟಪಟ್ಟು ಇಷ್ಟಪಟ್ಟು ಪ್ರೊಡ್ಯೂಸರ್ ಆಗಿ ಅಲ್ಲಿ ಇಲ್ಲಿ ಕೆಲಸಗಳು ಮಾಡಿ ತುಂಬಾ ಕಷ್ಟಪಟ್ಟು ಪ್ರೊಡ್ಯೂಸ್ ಮಾಡಿದ್ದಾರೆ. ಈ ಕೋರ ತುಂಬಾ ಹಿಟ್ ಆಗ್ಬೇಕನ್ನೋದು ನನ್ನ ಆಸೆ. ಎಲ್ರಿಗೂ ಏನ್ ಹೇಳಿಕ್ ಇಷ್ಟಪಡ್ತೀನಿ ಅಂದ್ರೆ, ಎಲ್ಲ ದಯವಿಟ್ಟು ಇವತ್ತೇನು ಲಿರಿಕಲ್ ವಿಡಿಯೋ ಲಾಂಚ್ ಆಗಿದೆ ಎಲ್ಲಾ ಕಡೆ ಶೇರ್ ಮಾಡಿ, ಎಲ್ರಿಗೂ ಪಬ್ಲಿಸಿಟಿ ಮಾಡಿ, ಎಲ್ರಿಗೂ ತಲುಪಲಿ. ಈ ಸಾಂಗು ತುಂಬಾ ಅರ್ಥಪೂರ್ಣವಾಗಿ ಬರ್ದಿರೋಂತ ನಮ್ಮ ಸರ್ ಇಲ್ಲೇ ಕೂತಿದ್ದಾರೆ. ತುಂಬಾ ಧನ್ಯವಾದಗಳು ಸರ್, ತುಂಬಾ ಅರ್ಥಪೂರ್ಣವಾಗಿ ಸಾಂಗ್ ಬರ್ದಿದ್ದೀರಾ. ಎಲ್ಲ ಆರ್ಟಿಸ್ಟ್ಗಳು, ನಮ್ಮ ತಾತ ನನಗೆ ತುಂಬಾ ಕಲ್ಸ್ಕೊಟ್ಟಿದ್ದಾರೆ ಸೆಟ್ಟಲ್ಲಿ. ನಿಮ್ಗೆ ನಿಮ್ಮ ಲೈಫಲ್ಲಿ ನಾನು ಮರೆಯಲ್ಲ ತಾತ. ಯಾವಾಗಲೂ ಸಿನಿಮಾದಲ್ಲಿ ಹೆಂಗೆ ರಿಯಲ್ ಲೈಫಲ್ಲೂ ಹಂಗೇನೆ. ನಮ್ಮ ಸೌಜನ್ಯ ನಮ್ಮ ತಾಯಿ ಕ್ಯಾರೆಕ್ಟರ್ ಮಾಡಿದ್ದಾರೆ. ತುಂಬಾ ಖುಷಿ ಆಯ್ತು ನೀವು ನಮ್ಮ ತಾಯಿ ಕ್ಯಾರೆಕ್ಟರ್ ಮಾಡಿರೋದು. ಮತ್ತೆ ಮುನಿಯಣ್ಣ ನಮ್ಮ ತಂದೆಯ ಕ್ಯಾರೆಕ್ಟರ್. ಇಡೀ ಸಿನಿಮಾದಲ್ಲಿ ಅವರು ಅವ್ರ ಕ್ಯಾರೆಕ್ಟರ್ ಏನಿದೆ ಅಂತ ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಡೆಪ್ತ್ ಇದೆ ಅವ್ರ ಕ್ಯಾರೆಕ್ಟರ್ ಅಂತ. ಅಲ್ಲೆಲ್ಲ ಆರ್ಟಿಸ್ಟ್ಗಳೆಲ್ಲ ಕೂತಿದ್ದಾರೆ, ನಾಯಕರು ಇದ್ದಾರೆ, ನಮ್ಮ ಸ್ವಾಮಿಗಳು ಇದ್ದಾರೆ, ತುಂಬಾ ಜನ ಇದ್ದಾರೆ ಹೆಸರು ಹೇಳಕ್ಕ. ಅದಾಗಿ ಕಟಾರಂ ಕ್ಯಾರೆಕ್ಟರ್ ನಮ್ಮ ಮೂರ್ತಿಯಣ್ಣ ನನಗೆ ಗಾಡ್ ಫಾದರ್ ಆಗಿ ಅವರು ಒಂದು ವಿಲನ್ ಕ್ಯಾರೆಕ್ಟರ್ ಮಾಡಿ ಪ್ರೊಡ್ಯೂಸ್ ಮಾಡಿ ತುಂಬಾ ಕಷ್ಟಪಟ್ಟಿದ್ದಾರೆ ಈ ಸಿನಿಮಾಗೆ. ಅವ್ರು ನಮಗೋಸ್ಕರ, ನಮ್ಮ ಶ್ರೀ ಸರ್ಗೋಸ್ಕರ, ಇಡೀ ಸಿನಿಮಾಗೋಸ್ಕರ. ಮೂರ್ತಿಯಣ್ಣನ ಬಗ್ಗೆ ಎಷ್ಟು ಹೇಳಿದ್ರು ಸಾಕಾಗಲ್ಲ. ನಮ್ಮ ಅಣ್ಣ ಏನಿದ್ರೆ ಅದಕ್ಕಿಂತ ಮೀರಿ ತಂದೆ ತರ ಹೇಳಕ್ ಇಷ್ಟಪಡ್ತೀರಿ. ಈ ಸಿನಿಮಾಗೆ ಅವ್ರು ಎಷ್ಟು ಇಷ್ಟಪಟ್ಟು ಒಂದು ನಯ ಪೈಸನ್ನು ಕಾಂಪ್ರಮೈಸ್ ಆಗ್ತಾನೆ ಪ್ರತಿಯೊಂದ್ರಲ್ಲೂ ಇಡ್ತಾರೆ. ಎಲ್ಲ ಮಾಡೋಣ 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 ಅಂತ ಈ ಲೆವೆಲ್ ತಂದು ನಿಲ್ಸಿದ್ದಾರೆ ಕೋರನ. ನೀವು ಆಡಿಯೋ ಲಾಂಚ್ ಏನಿದೆ, ಟೀಸರ್ ಏನ್ ನೋಡಿದ್ದೀರಾ, ಸಿನಿಮಾದಲ್ಲಿ ನೋಡಿ ಸಿನಿಮಾ ಯಾವ ತರ ಇದೆ ಅಂತ. ಅವ್ರು ಪಟ್ಟಿರೋ ಕಷ್ಟ ಅವರು ಹೇಳ್ಬೋದು. ಪ್ರೊಡ್ಯೂಸರ್ ಅಂದ್ರೆ ಈಸಿಯಾಗಿ ಪ್ರೊಡ್ಯೂಸರ್ ಅಂತ ಹೇಳ್ಬೋದು, ಬಟ್ ಅವರು ಒಂದೊಂದು ರೂಪಾಯಿನ ಕಷ್ಟಪಟ್ಟು ತಂದು ಈ ಸಿನಿಮಾ ಮಾಡ್ಲೇಬೇಕು. ಒಂದಷ್ಟು ಜನಕ್ಕೆ ಊಟ ಕೊಟ್ಟು ಇವತ್ತು ಇಲ್ಲೊಂದು ವೇದಿಕೆ ಮಾಡಿದಾರೆ ಅಂದ್ರೆ ಅವ್ರಿಗೆ ನಿಜವಾಗ್ಲೂ ಜೋರ ಕ್ಲಾಪ್ಸ್ ಹೊಡಿಬೇಕಿಲ್ಲ. ಪ್ರೊಡ್ಯೂಸರ್ ಕಷ್ಟಗಳು ಎಷ್ಟಿರುತ್ತೆ ಅಂತ ಎಲ್ರಿಗೂ ಮೀಡಿಯಾದವ್ರಿಗೆ ಮತ್ತೆ ಇವ್ರಿಗೆಲ್ಲ ಗೊತ್ತೇ ಇರುತ್ತೆ. ಈಗ ಬಂದಿರೋ ಆಡಿಯನ್ಸ್ಗಳಿಗೆ ಗೊತ್ತಾಗ್ಬೇಕು, ಇಡೀ ಕರ್ನಾಟಕ ಜನ ನೋಡ್ಬೇಕು. ಆ ತರ ತಿರ್ಗೋ ಇಡೀ ಪ್ಯಾನ್ ಇಂಡಿಯಾ ಮೂವಿಲಿ ಒಂದು ಕಷ್ಟಪಟ್ಟು ಮಾಡಿದಂತ ಈ ಕೋರ ಅವರು ತುಂಬಾ ದೊಡ್ಡ ಸಕ್ಸಸ್ ಆಗಿ ಈ ಕೋರದಿಂದ ಅಣ್ಣ ನೀನ್ ಹಾಕಿರೋ ದುಡ್ಡು ಟ್ರಿಪಲ್ ಬರಲಿ ಅಣ್ಣ, ದೇವ್ರ ಹತ್ರ ಕೇಳ್ಕೊತೀನಿ. ನೀನ್ ಹಾಕಿರೋ ದುಡ್ಡಿಗಿಂತ ಮಾಡಿದಂತ ಎಲ್ಲಾರು ಬೆಳಿಬೇಕನ್ನೋದೇ ನಮ್ಮ ಆಸೆ ಇರೋದು, ಮೂರ್ತಿನ ಆಸೆ ಇರೋದು. ಹಾಗಾಗಿ ಚರಿಷ್ಮಾ ಬಗ್ಗೆ ಏನ್ ಹೇಳಿಕ್ ಇಷ್ಟಪಡ್ತೀನಿ ಅಂದ್ರೆ, ತುಂಬಾ ಸಖತ್ತಾಗಿ ಮಾಡಿದ್ದಾರೆ ಈ ಚರಿಷ್ಮಾ ಈ ಮೂವಿಲಿ. ನಮ್ಮ ಚರಿಷ್ಮಾ ಕಾಂಬಿನೇಷನ್ ಸಿನಿಮಾದಲ್ಲಿ ನೋಡಿ ತುಂಬಾ ಕ್ಯೂಟ್ ಒಂದು ಲವ್ ಸ್ಟೋರಿ ಇದೆ. ಸಖತ್ತಾಗಿ ಇಷ್ಟಪಡ್ತೀರಾ. ಚರಿಷ್ಮನ್ಗೂ ಆದಷ್ಟು ಹೇಳ್ತೀನಿ, ಒಂದು ಈ ಸಿನಿಮಾದಿಂದ ದೊಡ್ಡ ದೊಡ್ಡ ಸಿನಿಮಾ ಬೆಳೆಸಿಗ್ಲಿ, ಹೆಣ್ಮಕ್ಳುಗಳು ಬೆಳಿಬೇಕು. ಇವತ್ತು ಹಳ್ಳಿ ಮಕ್ಕಳು ಡಿಲ್ಲಿ ಹೇಳ್ತಾರಂತೆ ಗಾದಿನೇ ಇದೆ. ಕನ್ನಡ ಇಂಡಸ್ಟ್ರಿ ಬೇರೆ ಭಾಷೆಗಳಲ್ಲಿ ತುಂಬಾ ಜನ ಬೆಳೀತಿದ್ದಾರೆ. ಅದೇ ತರ ಚರಿಷ್ಮನು ಬೆಳೀಲಿ, ಆ ಲೈಫಲ್ಲಿ ಒಂದು ಡ್ರೀಮ್ ಸಕ್ಸಸ್ ಆಗಲಿ, ಆ ಹುಡುಗಿಗೆ ಒಂದು ದೇವರ ಆಶೀರ್ವಾದ ಇರಲಿ. ಯಾಕೆಂದ್ರೆ ಹೀರೋಯಿನ್ ಆಗೋದು ತುಂಬಾ ಕಷ್ಟ. ಹೆಣ್ಮಕ್ಳದ್ದು ಇಷ್ಟಷ್ಟು ಕಷ್ಟ ಇರುತ್ತೆ. ಒಬ್ಬ ಇಂಡಸ್ಟ್ರಿಗೆ ಒಂದು ಹೀರೋಯಿನ್ ಆಗಿ ಬರ್ಬೇಕಂದ್ರೆ ಎಷ್ಟು ಕಷ್ಟ ಇರುತ್ತೆ ಅಂತ ಪಾಪ ಚರಿಷ್ಮಾ ಎಲ್ಲ ಮೆಟ್ಟು ಬಂದಿದ್ದಾರೆ. ಇವತ್ತು ನಮ್ಮ ಕೋರ್ ಬಂದಿದ್ದು ದೊಡ್ಡ ಲಾಂಚ್ ಆಗಿದ್ದಾರೆ. ಆ ಲೈಫ್ ಅಲ್ಲಿ ಸಕ್ಸಸ್ ಆಗಲಿ. ಥ್ಯಾಂಕ್ ಯು ಚರಿಷ್ಮಾ, ನಮ್ಮ ಸಿನಿಮಾದಲ್ಲಿ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಅದೇ ತರ ನನ್ನ ಬಗ್ಗೆ ಹೇಳ್ಬೇಕಂದ್ರೆ, ನಾನೇನಿಲ್ಲ, ಹೊಡೆದ್ರೆ ಒಂದೇ ಏಟು, ಓಡ್ಕೊಂಡ್ ಬಂದ್ರೆ ಸುಂಟ್ರಗಳು, ಹಾಕೊಂಡ್ ಬಂದ್ರೆ ಸುನಾಮಿ ಅವಳಿ, ಸೂತ್ರ ಕಟ್ರೆ ಗಾಳಿಪಟ, ಸುನಾಮಿ ಬಂದ್ರೆ ಧೂಳಿಪಟ. ಈ ಕೋಲದಿಂದ ಧೂಳಿಪಟ ಮಾಡೇ ಮಾಡ್ತೀವಿ. ನಮ್ಮ ಎಲ್ಲಾರು ಹೋಗಿ ಹೇಳಿದೀನಿ, ನಮ್ಮ ಟೆಕ್ನಿಷಿಯನ್ ಬಗ್ಗೆ ನಮ್ಮ ಸಿ ಸರ್ ಇದ್ದಾರೆ, ನಮ್ಮ ಬಾಸ್, ನಾನ್ ನಿಮ್ ಕೂಸು, ಬೇಜಾರ್ ಮಾಡ್ಕೊಬಿಡಿ ಬಾಸು, ಏನೇ ಟೆನ್ಷನ್ ಆಗಿದ್ರು ಶೂಟಿಂಗ್ ಪ್ಲೇಸ್ ಅಲ್ಲಿ ತಕ್ಕ ಬೈದಿದ್ದಾರೆ, ಬುದ್ಧಿ ಕಲಿಸಿದ್ದಾರೆ, ಆಕ್ಟಿಂಗ್ ಕಲಿಸಿದ್ದಾರೆ. ಪ್ರತಿ ಒಂದು ವಿಷಯದಲ್ಲೂ ನಮ್ಮ ಶ್ರೀ ಸರ್ ತುಂಬಾ ಕೆಲಸ ಮಾಡಿದ್ದಾರೆ. ಹೊರಟ ಅಂತ ಏನ್ ಹೇಳ್ತೀವಿ,
ಮೇಲ್ಗಡೆ ಹೊರಟಾಗೆ ಮನಸ್ಸಲ್ಲಿ ಮೃದು ಇದೆ, ಮಗು ತರ ಮನ್ಸಿದೆ. ಶ್ರೀ ಸರ್ಗೆ ನಾನು ತುಂಬಾ ಕಲ್ಸ್ಕೊಟ್ಟಿದ್ದಾರೆ ಪಾಪ. ಅವ್ರು ಮಾಡಿರೋ ಎಲ್ಲಾ ಸಿನಿಮಾಗಳು ಹಿಟ್ಟಾಗಿದೆ. ಈ ಕೋರನ್ನು ಹಿಟ್ಟಾಗ್ಬೇಕಂತ ತುಂಬಾ ಕಷ್ಟಪಟ್ಟಿದ್ದಾರೆ. ಅವ್ರು ಒಳ್ಳೇದಾಗಬೇಕು, ಇನ್ನು 102 ಸಿನಿಮಾಗಳು ಮಾಡಬೇಕು ಶ್ರೀ ಸರ್. ದೊಡ್ಡ ದೊಡ್ಡ ಲೆವೆಲ್ ಅಲ್ಲಿ ಯಾರ ಹೆಸರುಗಳು ಇದೆ ಡೈರೆಕ್ಟರ್ಗಳು, ಆ ಹೆಸರಲ್ಲಿ ನಿಮ್ದು ಒಂದು ಹೆಸರಾಗಬೇಕಂತ ನಾನು ಆಸೆ ಪಡ್ತೀನಿ. ನಮ್ಮಂತ ಬಡ ಪ್ರತಿಭೆಗಳಿಗೆ ಈ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿಸಿದೀರಾ, ನಮಗೂ ಒಂದು ಚೆನ್ನಾಗಿ ಕಳ್ಸಿದೀರಾ. ಪ್ರತಿಯೊಂದು ವಿಷಯದಲ್ಲೂ ಬುದ್ಧಿ ಬುದ್ಧಿ ವಿದ್ಯಾ ಬುದ್ಧಿ ಎಲ್ಲ ಕಳ್ಸಿದೀರಾ. ಈ ಸಿನಿಮಾಗೆ ಏನೇನ್ ಮಾಡ್ಬೇಕು ಎಲ್ಲಾ ತರ ಟ್ರೈನಿಂಗ್ ಮಾಡಿದೀರಾ. ತುಂಬಾ ತುಂಬಾ ಇಷ್ಟಪಡ್ತೀನಿ. ಯಾಕೆ ನಾನು ನಿಮ್ಮ ಹೀರೋ ಆಗೋಕ್ಕೆ, ನಿಮ್ಮ ಡೈರೆಕ್ಷನ್ ನಾನು ಹೀರೋ ಆಗೋಕ್ಕೆ ತುಂಬಾ ಕಷ್ಟಪಡ್ತೀನಿ. ನಿಮ್ಗೆ ಒಳ್ಳೇದಾಗಬೇಕು. ಗಾಡ್ ಬ್ಲೆಸ್ ಯು. ನೀವು ಹೆವಿ ರಾಕ್ಷಸ್ ಅಂತರ ಇನ್ನೂ ಬರೋ ಸಿನಿಮಾಗಳಲ್ಲಿ ದೊಡ್ಡ ದೊಡ್ಡ ಹೀರೋಗಳ ದೊಡ್ಡ ದೊಡ್ಡ ಹೊಸ ಪ್ರತಿಭೆಗಳನ್ನ ಹುಟ್ಟಾಕಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನಿಮ್ಮ ಕೆಪಾಸಿಟಿ, ಪವರ್, ದಮ್ಮು ಎಲ್ಲ ಇದೆ. ಮುಂದೆ ಬರೋ ದಿನದಲ್ಲಿ ನೀವು ದೊಡ್ಡ ಡೈರೆಕ್ಟರ್ ಆಗಬೇಕು, ನಾನು ದೊಡ್ಡ ಸ್ಟಾರ್ ಆಗಬೇಕಂತ ನನಗೂ ಆಸೆ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಅಣ್ಣ. ಅದೇ ತರ ನಮ್ಮ ಎಡಿಟರ್ ಗಿರಿ ಸರ್ ಅವರು ನಾನು ತುಂಬಾ ಚೆನ್ನಾಗಿ ಎಡಿಟ್ ಮಾಡಿ ನಾನು ತೋರಿಸಿದ್ದಾರೆ. ನಿಮಗೂ ದೊಡ್ಡ ಧನ್ಯವಾದಗಳು. 1000 ಸಿನಿಮಾಗಳು ಮಾಡಿದ್ದೀರಾ, ನಿಮಗೂ ಒಳ್ಳೇದಾಗ್ಲಿ. ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಹೇಮಂತ್ ಸರ್ ಅಲ್ಲೇ ಪಕ್ಕದಲ್ಲಿ ಕೂತಿದ್ದಾರೆ, ಸಖತ್ತಾಗಿ ಮ್ಯೂಸಿಕ್ ಮಾಡಿ. ಎಲ್ಲರಿಗೂ ಇಷ್ಟ ಆಯ್ತಾ? ಲಿರಿಕಲ್ ಇದೆಯಾ? ಜೋರಾಗಿ ಹೇಳಿ ಸ್ವಲ್ಪ. ನಿಮ್ಮ ಆಶೀರ್ವಾದ ಲಿರಿಕಲ್ ಇರಬೇಕು. ಮುಂದೆ ಬರೋಂತ ಇನ್ನು ನೆಕ್ಸ್ಟ್ ಮೆಲೋಡಿ ಎಲ್ಲ ಇದೆ. ನಮ್ಮ ಮೂರ್ತಿನ ಇನ್ನು 2-3 ಸಾಂಗ್ ತುಂಬಾ ಗ್ರ್ಯಾಂಡ್ ಆಗಿ ಬರ್ತಾರೆ. ಟ್ರೈಲರ್ ಆದ್ಮೇಲೆ ಸಿನಿಮಾ ರಿಲೀಸ್ ಆಗುತ್ತೆ. ಅದೇ ತರ ನಮ್ಮ ಕ್ಯಾಮ್ರಾಮನ್ ಸರ್ ಇಲ್ಲ ಕೂತಿದೆ. ಯಾಕೆ ಟೆಕ್ನಿಷಿಯನ್ ಬಗ್ಗೆ ಹೇಳಲೇಬೇಕು, ಇಲ್ಲಾಂದ್ರೆ ಲಾಸ್ಟ್ ಟೈಮ್ ಕರ್ಕೊಂಡು ಹೋಗಿ ಮಕ್ಮ ಹೊಡಿತಾರೆ. ನನ್ನ ಮಗನ ನನ್ನ ಹೇಳಿದ್ರು ಅಂದ್ಬಿಟ್ಟು ಯಾಕೆ ಬೇಕು. ಅದರಿಂದ ನಮ್ಮ ಕ್ಯಾಮ್ರಾಮನ್ ಅವರು ನಮ್ಮ ತುಂಬಾ ಬ್ಯೂಟಿಫುಲ್ ಆಗಿ ನನಗೆ, ಚರಿಷ್ಮಾಗೆ, ನಮ್ಮ ಇಲ್ಲಿ ಕೂತಿರೋ ಎಲ್ಲ ಆರ್ಟಿಸ್ಟ್ಗಳು ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಅದೇ ತರ ನಮ್ಮ ಫೈಟ್ ಮಾಸ್ಟರ್, ನಾನು ಇವತ್ತೇನು ಫೈಟ್ ಮಾಡಿದ್ದೀನಿ ಅಂದ್ರೆ ಅವರೇ ಕಾರಣ. ಸಖತ್ ಮಗು ತರ ತಿದ್ದು ಬಿದ್ದು ಬುದ್ಧಿ ಹೇಳಿ ನಾನು ಏನೋ ರಫ್ ಅಂಡ್ ಟಫ್ ಆಗಿ ಮಾಡ್ತೀರಂದ್ರೆ ಅವ್ರು ಬಿಡದಾನೆ ಸೇಫ್ಟಿಯಾಗಿ ಮಾಡಿಸಿ, ಒಳ್ಳೊಳ್ಳೆ ಮೂವ್ಮೆಂಟ್ಸ್ ಕಂಪೋಸ್ ಮಾಡಿ. ಸುನಾಮಿ ಕಿಟ್ ಅಂದ್ರೆ ಹಿಂಗೆ ಈ ತರ ಮೂವ್ಮೆಂಟ್ಸ್ ಇರ್ಬೇಕಂತ ಆ ತರ ಕಂಪೋಸ್ ಮಾಡಿ ಇವತ್ತು ಟೀಸರ್ ಅಲ್ಲಿ ಏನ್ ಫೈಟ್ ನೋಡಿದ್ರೆ ಸಿನಿಮಾದಲ್ಲಿ ಎಕ್ಸ್ಟ್ರಾರ್ಡಿನರಿ ನೋಡ್ತಿರಂತ ನಾನು ಭರವಸೆ ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಚೆನ್ನಯ್ಯ ಮಾಸ್ಟರ್ ಸರ್. ಅವ್ರ ಅಷ್ಟೊಂದು ಜೊತೆಲಿದ್ದಾರೆ. ಎಲ್ರಿಗೂ ಒಳ್ಳೇದಾಗ್ಲಿ. ಅದೇ ತರ ಆರ್ಯ ವಿಲನ್ ಕ್ಯಾರೆಕ್ಟರ್ ಮಾಡಿದ್ದಾನೆ. ಆರ್ಯ ಅವನಿಗೂ ಒಳ್ಳೇದಾಗ್ಲಿ. ಅಣ್ಣನ್ ಸಿಸಿನಾಗಿ ಕ್ಯಾರೆಕ್ಟರ್ ಮಾಡಿದ್ದಾನೆ, ನಿನಗೂ ಒಳ್ಳೇದಾಗ್ಲಿ. ನಮ್ಮ ಚೇತನ್ ಬಂದಿದ್ದಾನೆ, ಅವನಿಗೂ ಒಳ್ಳೇದಾಗ್ಲಿ. ಮುತ್ತಪ್ಪ ಅರ್ಜುನ್ ಬಂದಿದ್ದಾನೆ, ಅವನಿಗೂ ಒಳ್ಳೇದಾಗ್ಲಿ. ತುಪ್ಪ ಸಂತೋಷ್ ಬಂದಿದ್ದಾನೆ, ಒಳ್ಳೇದಾಗ್ಲಿ. ಅದೇ ತರ ಮುಂದೆ ಬರೋ ದಿನದಲ್ಲಿ ನಂದು ಏನಂದ್ರೆ ಒಂದು ಡ್ರೀಮ್ ಇದೆ ಲೈಫ್ ಅಲ್ಲಿ, ಅದೊಂದು ಹೇಳಕ್ ಇಷ್ಟಪಡ್ತೀನಿ. ಎಲ್ಲ ತರಕಾರಿ ಮಾಡ್ಕೊಂಡು ಕಷ್ಟಪಟ್ಟು ರಿಯಾಲಿಟಿ ಶೋಗಳು ಮಾಡ್ಕೊಂಡು ಈ ಲೆವೆಲ್ ಬೆಳೆದಿದ್ದೀನಿ. ಹಿಂದೆ ಇಲ್ಲ ಮುಂದೆ ಇಲ್ಲ, ಯಾರು ನಮ್ಮೂರು ತಿಂದಿಲ್ಲ. ಕಷ್ಟಪಟ್ಟು ಬಂದಾಗ ನನ್ಗೊಂದು ಕೈ ಹಿಡಿದು ಅಣ್ಣನಾಗಿ ಹೆಲ್ಪ್ ಮಾಡಿದ್ದೆ ನಮ್ಮ ಮೂರ್ತಿ ಅಣ್ಣ. ಇವತ್ತವ್ರಿಗೆ ಏನಿದೆ ಸಿನಿಮಾ ಅಂತ ಬಂದ್ರೆ ಅವ್ರು ಹೇಳಿದ್ರು ಒಂದು ಮಾತು, ಯಾವತ್ತು ಯಾರನ್ನು ಮರಿಬೇಡ, ಏನು ಮಾಡಬೇಡ ಅಂತ. ನಾನು ಯಾವತ್ತು ಯಾರನ್ನೂ ಮರೆಯಲ್ಲ ಲೈಫಲ್ಲಿ. ನನ್ಗೆ ಅಣ್ಣ ಅಂತವ್ರಿಗೆ ನನ್ನ ಕೈ ಹಿಡಿದವ್ರೆ ನಾನು ಮುಂದೆ ತಂದ್ರೆ ನನ್ನ ಜೀವನದಲ್ಲೇ ಮರೆಯಲ್ಲ. ನಾನು ಯಾವತ್ತೂ ಚಿರಋಣಿಯಾಗಿ ಅಣ್ಣ, ಈ ಸಿನಿಮಾ ಏನಾರಾಗ್ಲಿ ಅಣ್ಣ, ನಾನು ನಿಮ್ ಲೈಫ್ ಲಾಂಗ್ ಸಹಾಯಕ ಜೊತೆಗೆ ಅದೊಂದು ಹೇಳಕ್ ಇಷ್ಟಪಡ್ತೀನಿ. ಶ್ರೀ ಸರ್ ಅಷ್ಟೇ ಜೊತೆಗೆ ಇರಲೇಬೇಕು. ಹಾಗೆ ನಮ್ಮ ಸಂಜಯ್ ಗೌಡ್ರು ಬಂದಿದ್ದಾರೆ, ನಮ್ಮ ಪ್ರೀತಿ ಆತ್ಮೀಯ ಗೆಳೆಯ. ಅವರು ಎಲ್ಲ ಪತ್ರಕರ್ತ ಮಾಡಿದವ್ರಿಗೆ ಗೊತ್ತಿರ್ತಾರೆ, ತುಂಬಾ ಸೋಷಿಯಲ್ ಸರ್ವಿಸ್ ಮಾಡ್ತಾರೆ, ಪೊಲಿಟಿಷಿಯನ್. ಅವ್ರಿಗೂ ಒಳ್ಳೇದಾಗ್ಲಿ. ನಮ್ಮ ಬಂದ ಆಶೀರ್ವಾದ ಥ್ಯಾಂಕ್ಸ್ ಅಣ್ಣ. ನಮ್ಮ ಲೋಕೇಶ್ ಅಣ್ಣ ಬಂದಿದ್ದಾರೆ, ನಮ್ಮ ಆತ್ಮೀಯ ಬಾಸ್. ನಮ್ಗೆ ನಿಮ್ಮ ಆಶೀರ್ವಾದ ನಮ್ಗೆ ಇರ್ಬೇಕಣ್ಣ ಬಾಸ್. ಅವರು ಪಕ್ಕದಲ್ಲಿದ್ದಾರೆ, ಅವ್ರಿಗೂ ಒಳ್ಳೇದಾಗ್ಲಿ. ಮತ್ತೆ ನಮ್ಮ ಚೆಲುವಣ್ಣ ಅಣ್ಣಂಗೆ ಎಷ್ಟು ಸಾಥ್ ಕೊಟ್ಟಿದ್ದಾರೆ ಅಂದ್ರೆ ಚೆಲುವಣ್ಣಗೂ ಒಳ್ಳೇದಾಗಬೇಕು. ಪ್ರೊಡ್ಯೂಸರು ಅವ್ರಿಗೂ ಅವ್ರ ಫ್ಯಾಮಿಲಿ ಎಲ್ಲ ಬಂದರೆ. ನಮ್ಮ ಮಂಜಾಕಾಂತ್ ಸಖತ್ ಕಷ್ಟಪಟ್ಟಿದ್ದಾರೆ ನಮ್ಮ ಸಿನಿಮಾಗೋಸ್ಕರ. ಆಗ ನಿಮ್ಗೆ ನಿಮ್ಮ ಫ್ಯಾಮಿಲಿಗೆಲ್ಲ ತುಂಬಾ ಥ್ಯಾಂಕ್ಸ್ ಅಕ್ಕ. ನಿಮ್ ಋಣ ನಾವು ತೀರ್ಸಕ್ಕೆ ಆಗಲ್ಲ. ಯಾಕಂದ್ರೆ ಪ್ರೊಡ್ಯೂಸರ್ ತರ ಬಂದು ಸಟ್ಟಲ್ ಕೆಲಸ ಮಾಡ್ಕೊಂಡು ಎಲ್ರಿಗೂ ಊಟ ಬಡಿಸಿ ಕೆಲಸ ಮಾಡಿದೀರಾ. ನಿಮ್ ಆಶೀರ್ವಾದ ಯಾವತ್ತೂ ನಂಗೆ ಮರೆಯಲ್ಲ. ನಮ್ಮ ತಾಯಿನೂ ಬಂದಿದ್ದಾರೆ. ನಮ್ಮ ತಾಯಿ ಪಾಪ ಯಾಕಂದ್ರೆ ತುಂಬಾ ಇಷ್ಟ. ನಮ್ಮ ತಾಯಿಗೆ ಒಂದ್ಸತಿ ಜೋರಾಗಿ ಕ್ಲಾಪ್ಸ್ ಹೊಡಿದ್ರಿ. ಅವರಿಂದನೇ ನಮ್ಮ ತಾಯಿ ಸುಂದರ್ ನಮ್ಮ ಪಾಪ ಎಲ್ಲ ಬಂದಿದ್ದಾರೆ. ಅದೇ ತರ ನನಗೆ ಪರ್ಸನಲ್ ಇಷ್ಟ ಆಗುತ್ತ ನಮ್ಮ ಗೆಳೆಯ ಬಂದಿದ್ದಾರೆ, ನಮ್ಮ ಸುನಿಲ್ ಸಂಕಲ್ಪ ಡೆವಲಪರ್ಸ್ ಓನರು. ಅವರು ನಮ್ಮ ಆತ್ಮೀಯ ಗೆಳೆಯ. ಅವರು ನನ್ನ ಲೈಫಲ್ಲಿ ಒನ್ ಆಫ್ ದಿ ಪಾರ್ಟ್ನರ್. ನಮ್ಗೆಲ್ಲ ಸಾಥ್ ಕೊಟ್ಕೊಂಡು ಬೆಳ್ಕೊಂಡು ಕಿಟ್ಟಿ ಬೆಳಿಬೇಕಂತ ಅವಾಗಿಂದ ಒಂದು 15 ವರ್ಷದ ಫ್ರೆಂಡು. ಅಣ್ಣ ನೀವು ಬಂದು ನನ್ನ ಸಪೋರ್ಟ್ ಮಾಡ್ತೀವಿ, ತುಂಬಾ ಧನ್ಯವಾದ ಅಣ್ಣ. ನಿಮ್ಮ ಲೈಫಲ್ಲಿ ಇನ್ನೂ ಸಂಕಲ್ಪ ಡೆವಲಪರ್ಸ್ ಬೆಳೀಲಿ. ನಮ್ಮ ಅಣ್ಣ ಬಂದಿದ್ದಾರೆ ಉದಯ್ ಅವರು, ಅವ್ರಿಗೂ ತುಂಬಾ ಧನ್ಯವಾದಗಳು. ಆಶೀರ್ವಾದ ಮಾಡಿ, ಹಾರೈಸಿ. ನಿಮ್ಮ ಪ್ರೀತಿ ಸರಿ ಯಾವಾಗಲಿ. ನಮ್ಮ ಮೀಡಿಯಂ ಮದಮ್ ಅವ್ರಿಗೆ ಹೇಳೋದು ಇಷ್ಟನೇ, ಬಡವ್ರ ಮಕ್ಕಳನ್ನ ಬೆಳೆಸಿ. ಈ ಕೋರೋನಾ ಎಲ್ಲಾ ಕಡೆ ಪಬ್ಲಿಸಿಟಿ ಮಾಡಿ ದಯವಿಟ್ಟು. ಆನ್ಲೈನ್ ನಮ್ಮ ಈವೆಂಟ್ ನಮ್ಮ ನವೀನ್ ಅವ್ರು ಬಂದಿದ್ದಾರೆ. ನವೀನ್ ಅವರೇ ನೀವೆಲ್ಲ ಮಾಡ್ಬೇಕು ನಮಗೋಸ್ಕರ ಸಪೋರ್ಟು. ನಮ್ಮ ಮೀಡಿಯಾದಲ್ಲಿ ಎಷ್ಟು ಜನ ಬಂದಿದ್ದೀರಾ, ದಯವಿಟ್ಟು ಬಡವ್ರ ಮಕ್ಕಳನ್ನ ಬೆಳೆಸಿ, ಹಾರೈಸಿ, ಆಶೀರ್ವಾದ ಮಾಡಿ. ನಿಮ್ ಕೈಲಿ ಎಲ್ಲ ಇರೋದು. ನಾನೆಲ್ಲ ಶೋಗಳು ಮಾಡಿದಾಗ ಎಲ್ಲ ಪಬ್ಲಿಸಿಟಿ ಮಾಡಿದ್ದೀರಾ, ಬೆಳೆಸಿದಿರಾ. ಕೋರ್ ಅಂತ ಬಂದಾಗ ದಯವಿಟ್ಟು ನಮ್ಮ ಮೂರ್ತಣ್ಣ, ನಾನು ಡೈರೆಕ್ಟರ್, ನಮ್ಮ ಆರ್ಟಿಸ್ಟ್ಗಳು ಸರ್ ಎಲ್ಲ ಈ ಕೋರ್ನ ಪಬ್ಲಿಸಿಟಿ ಮಾಡಿ ಎಲ್ಲ ಕಡೆ ಪ್ರಚಾರ ಮಾಡಿ. ದಯವಿಟ್ಟು ಯಾರು ಮಿಸ್ ಮಾಡಿ. ಅದೇ ತರ ಒಂದು 2 ಫ್ರೆಂಡ್ಸ್ ಬಂದಿದ್ದಾರೆ, ನಮ್ಮ ರಾಕೇಶ್